ಅದಕ್ಕೆ ಅಂತ 699 ರೂಪಾಯಿ ಟಿಕ್ ಬೇರೆ ಹಾಕ್ಸ್ಕೊಂಡು ನೋಡ್ಲಿ ಅಂತ. ಮುಂಚೆ ಆದ್ರೆ ಟಿಕ್ಕು ಬರೀ ಇದು ಇವ್ರಿಗೆ ಮಾತ್ರ ಕೊಡ್ತಾ ಇದ್ರು, ಇವಾಗ 699 ಕೊಟ್ರೆ ಎಲ್ಲರಿಗೂ ಕೊಡ್ತಾವ್ರೆ. ನನ್ನ ಕೆಪಾಸಿಟಿನ ನಾನು ಶಾರ್ಟ್ ಫಿಲಮ್ ಅಲ್ಲೇ ತೋರಿಸ್ತೀನಿ, ಆ ಕ್ವಾಲಿಟಿನ ನಾನು ಶಾರ್ಟ್ ಫಿಲಮ್ ಅಲ್ಲೇ ತೋರಿಸ್ತೀನಿ ಅಂತ ಅವರು ಹೊರಟಾಗ ಕಾರ್ತಿಕ್ ಜೊತೆ ಕೊಲಾಬ್ರೇಷನ್ ಆಗಿ ಜೊತೆಲಿ ಮಾಡಕ್ ಕೊಡ್ತಾರೆ. ಅವಾಗ ನಾವೆಲ್ಲ ಜಾಯ್ನ್ ಆಗ್ತಾ ಹೋಗ್ತೀವಿ ಸರ್. ಅದು ನಾವು ಮಾಡಿದ್ದೆ ಲಾಕ್ಡೌನ್. ನೀನೇನ್ ಒಂದೊಂದೇ ಐಟಮ್ ಒಂದೊಂದೇ ತೆಗಿತಿದ್ಯಲ್ಲ ಕಾರ್ತಿಕ್? ಅಲ್ಲ ಮಾತಾಡ್ರಿ ಪ್ರೋಟೀನ್ ಬಾರಲ್ಲೂ ಅಮೃತಾಂಜನ್ ಇದೆಯಾ? ಎಲ್ಲೂ ಅದೇ ಇನ್ಸ್ಟಿಟ್ಯೂಟ್ ಅಲ್ಲೇ ಯಾವ್ದೋ ಒಂದಕ್ಕೇನೋ ಆಡಿಷನ್ ಏನೋ ಕೊಟ್ಟಿದ್ರಂತೆ, ಯಾವ್ದೋ ಒಂದು ಫಿಲಮ್ಗೆ. ಅವ್ರ ಹತ್ರ ನಂಬರ್ ಇತ್ತು, ನಂಬರ್ ಕಲೆಕ್ಟ್ ಮಾಡ್ಕೊಂಡು ಪಾಯಲ್ಗೆ ಮೆಸೇಜ್ ಮಾಡಿ ಪಾಯಲ್ನ ಕರೆಸ್ಕೊಟ್ರಿ. ಪಾಯಲ್ಗಿಂತ ಬಿಫೋರ್ ಒಂದು 20-26 ಜನ ಹುಡುಗಿರು, ಅಂದರೆ ನಾವು ಕೆಲವೊಬ್ರು ನಮ್ಗೆ ಇಷ್ಟ ಆದರು, ಕೆಲವೊಬ್ರಿಗೆ ನಾವಿಷ್ಟ ಆಗಲಿಲ್ಲ. ನಾನು ಅದೇ ಸರ್ ಫಿಲಮ್ ಮಾಡಬೇಕು ಅಂತ ಐತೆ ಸರ್. ಅದ್ರಲ್ಲಿ ನೀವು ಸದ್ಯಕ್ಕೆ ನಾನೇ ಇದು ನಮ್ಮ ಸಿನಿಮಾಗೆ ನಾವೇ ಡೈರೆಕ್ಷನ್ ಮಾಡ್ಕೊಳ್ಳೋಣ. ನಾನೇ ಹಾಕ್ಬೇಕು. ಅಲ್ಲ ಶಾರ್ಟ್ ಫಿಲಮ್ಗೆ ನಾನೇ ಹಾಕೊಂಡಿದ್ದೀನಿ, ಸಿನಿಮಾಗೂ ನಾನೇ ಹಾಕೋಬೇಕಲ್ಲ. ಇಲ್ಲ ಇದು ತುಂಬ ಜನ ಮಾಡಿರೋದಿದೆ. ಇನ್ನು 1000 ರೂಪೀಸ್ ಮಾಡಿರೋದಿದೆ, 50 ರೂಪೀಸ್ ಮಾಡಿರೋದಿದೆ, ಇನ್ನು ಅವ್ರ ಕೈಲಾದಷ್ಟು 5 ರೂಪೀಸ್ ಈ ಥರ ಎಲ್ಲ ಪೇ ಮಾಡಿರೋದಿದೆ. ಸೊ ಒಂದು 20 ಮಿನಿಟ್ ಶಾರ್ಟ್ ಫಿಲ್ಮ್ ನೋಡಿನೇ ಅವ್ರು ಇಷ್ಟಪಟ್ಟು ನಮಗೆ ಒಂದಿಷ್ಟು ಅಂತ ಇದು ಮಾಡಬೇಕಾದ್ರೆ ಇನ್ನು ಸಿನಿಮಾ ನೋಡೋಕೆ ಬಂದೇ ಬರ್ತಾರೆ. ಸಡನ್ ಇಲ್ಲೋದ್ರೆ ಪರವಾಗಿಲ್ಲ, ಗ್ರಾಫ್ ಇಲ್ಲೋಟೋಯ್ತಲ್ಲ, ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಚೆನ್ನಾಗಿಲ್ಲ ಅಂದ್ರೆ, ನೆಕ್ಸ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ, ನನ್ಗೋ ಇಲ್ಲ ಪಾಯಲ್ ಯಾರೇ ಹುಡುಗಿರಾಗಿರ್ಲಿ ಒಂದ್ಸಲ ಅವ್ರ ಫೋಟೋ ಎಡಿಟ್ ಮಾಡಿ ವಿಡಿಯೋ ಅಂತ ಬಿಟ್ಟಾಗ ನಮ್ದು ಮರ್ಯಾದೆ ಹೋಗುತ್ತೆ. ಅದು ಒಂದ್ಸಲ ಹೋದಾಗ ಅದು ಮತ್ತೆ ಬರಲ್ಲ. ನಾವು ಎಂಡಲ್ಲಿ ಆ ಕಾಸ್ಗೋಸ್ಕರ ಹಾಕಿದಾಗ ಹತ್ತಿರ ನಾವು ನೋಡ್ದಂಗೆ ಆ ಟೈಮಲ್ಲಿ ರಿಲೀಸ್ ಆಗಿ ಒಂದೇ ತಿಂಗಳಿಗೆ ಹತ್ತಿರ 7 ಲಕ್ಷ ಕಲೆಕ್ಷನ್ ಆಗಿತ್ತು. ಏನಪ್ಪ ನೀನ್ ಹೆಂಡತಿ ಚೆನ್ನಾಗಿದ್ದಾಳ? ಆವರೇಜ್ ಫಿಗರ್ ಪಾಸ್ ಆಟೋಗ್ರಾಫ್ ಪೆನ್ ನಿಮ್ಮ ಹತ್ರ ಇಲ್ವಾ? ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಕೆಲವೊಂದು ವಿಡಿಯೋಗಳು, ಕೆಲವೊಂದು ಸಿನಿಮಾಗಳು ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ಅದನ್ನು ಪ್ರತಿ ಸಲ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಒಂದು ತಂಡ ಮಾಡುವಂಥ ವಿಡಿಯೋ ಅಷ್ಟೇ ವಿಡಿಯೋ ಮಾಡಲಿ, ಯಾವುದೇ ಥರ ವಿಡಿಯೋ ಮಾಡಲಿ, ಒಂದ್ಸರಿ ನೋಡೋಣ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ಮಾಡುವಂಥ ಎಂಟರ್ಟೈನ್ಮೆಂಟ್ ಆ ರೀತಿಯಾಗಿರುತ್ತೆ. ಒಂದು ಕಾರಲ್ಲಿ ಕೂತ್ಕೊಂಡು, ಕ್ಯಾಬಲ್ಲಿ ಕೂತ್ಕೊಂಡು, ಒಂದು ಟ್ರಾವೆಲ್ ಮಾಡಬೇಕಾದ್ರೂ ಆ ವಿಡಿಯೋಗಳು ನೋಡಿದಾಗ ಎಲ್ಲೋ ನಮಗೆ ಗೊತ್ತಿಲ್ಲದೆ ಒಂದಷ್ಟು ನಗಿಸ್ತಾರೆ ಅವರು, ನಗು ಕೂಡ ಬರುತ್ತೆ. ಸೊ ಇವಾಗ ಅದೇ ಟೀಮ್ ದೊಡ್ಡ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ, ಸೊ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇರ್ತೀವಿ. ಬಟ್ ಆ ಟೀಮ್ ಇವತ್ತು ಆ ಒಂದು ದೊಡ್ಡ ಸಿನಿಮಾನ ಮಾಡಿದ್ದಾರೆ. ಸೊ ಅಮೃತಾಂಜನ್ ಸಿನಿಮಾ ಇವತ್ತು ನನ್ನ ಜೊತೆ ಆ ಒಂದು ಟೀಮ್ ಕೂತಿದೆ. ಫಸ್ಟ್ ವೆಲ್ಕಮ್ ಮಾಡೋಣ, ಸಾಕಷ್ಟು ಮಾತಾಡ್ಸಿದೆ. ಫಸ್ಟ್ ವೆಲ್ಕಮ್ ಮಾಡಿ ಆಮೇಲೆ ಮಾತಾಡ್ಸೋಣ. ಹಾಯ್, ನಮಸ್ತೆ ಅಮೃತ ಅಂಜನಾ ಟೀಮ್ ಅವ್ರಿಗೆ. ಹೆಂಗಿದ್ದೀರಾ? ಸೂಪರ್ ಸರ್. ತುಂಬಾ ದೊಡ್ಡ ಲೀಡ್ ಕೊಟ್ಬಿಟ್ಟೆ ಅನ್ಸುತ್ತಲ್ಲ. ಪರವಾಗಿಲ್ಲ ಸರ್, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೇಕಲ್ಲ ಇವೆಲ್ಲ. ಎಸ್, ಮತ್ತೆ ಹೆಂಗಿದ್ದೀರಾ? ಆ ಒಂದು ಜೋಶ್ ಕಾಣಿಸ್ತಾ ಇದೆ ನಿಮ್ಮ ಮುಖದಲ್ಲಿ. ನೀವು ಸ್ವಲ್ಪ ಸಪ್ಪಗಿದ್ದೀರಾ, ಯಾಕೆ? ನನ್ನ ಜೋಶ್ ಹಿಂಗಿರುತ್ತೆ. ಅಲ್ಲ, ನಾವು ಇದರ ವಿಡಿಯೋಸ್ ಅಲ್ಲೆಲ್ಲ ನೋಡ್ತಿರ್ತೀವಿ, ಎಕ್ಸ್ಟ್ರಾ ಜೋಶ್ ಅಲ್ಲಿ ನೋಡ್ತಿದ್ವಿ. ಇವಾಗ ಸ್ವಲ್ಪ ಒಂಚೂರು ಕೆಮ್ಕೊಂಡು, ಅವ್ನು ಹುಷಾರಿಲ್ಲ ಸರ್, ಅವ್ನಿಗೆ ತುಂಬಾ ಓಡಾಟ ಪ್ರಮೋಷನ್. ಅಮೃತಾಂಜನ್ ಕೊಡೋದಲ್ವಾ ಸರ್ ನೀವು? ಅಮೃತಾಂಜನ್ ಕೂಡ ಆರ್ಡರ್ ಮಾಡಿದ್ದೀನಿ. ಒಂದೇ ಒಂದು ನಿಮಿಷ ಬರುತ್ತಾ? ಈಗಲೇ ಬಂತಾ? ಫಸ್ಟ್ ಹೋಗಿ ಆರ್ಡರ್ ಮಾಡಿ ನೋಡಿ. ಅಲ್ಲ, ಹುಷಾರ್ ಇಲ್ದೇ ಅಷ್ಟು ಪ್ರಮೋಷನ್ ಮಾಡ್ತಾ ಇದಾರೆ ಅಂತ. ಪ್ರಮೋಷನ್ ಮಾಡಿ ಹುಷಾರಿಲ್ಲ. ಓಕೆ, ಇವಾಗ ನಾನು ಶಾರ್ಟ್ ಫಿಲಮ್ಸ್ ಅಂತ ಅಂದ್ವಿ, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡೋದಂಥ ಟೀಮ್. ಆ್ಯಂಡ್ ಒಂದು ಸರಿ ನಾವು ನೋಡೋದಾದ್ರೆ ಅಮೃತಾಂಜನ್ ಟೀಮ್ ಅಂತಂದ್ರೆ ಎಲ್ಲೋ ಒಂದು ಟ್ರೆಂಡ್ ಹುಟ್ಟಾಕ್ತು ಅಂತಂದರೆ ಒಂದು ತಪ್ಪಲ್ಲ. ಯಾಕಂದರೆ ನೀವು ನಗಿಸಿದಂಥ ರೀತಿ, ಆ ಒಂದು ವೇ ಜನಗಳಿಗೆ ಬಹಳನೇ ಕನೆಕ್ಟ್ ಆಯಿತು. ಆಫ್ಟರ್ ದಟ್ ನೀವು ಒಬ್ಬೊಬ್ಬರೇ ಒಂದಷ್ಟು ಶಾರ್ಟ್ ಫಿಲಮ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾ ಹೋದ್ರಿ. ಆ್ಯಂಡ್ ಸಿನಿಮಾ ಮಾಡಬೇಕು ಅಂತ ಅಂದಾಗ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾವ ಟೈಮಲ್ಲಿ? ಸರ್, ಸಿನಿಮಾ ಮಾಡಬೇಕು ಅಂತಾನೆ ನಾ ಇಲ್ಲಿ ಬಂದಿದ್ದು. ಅಂದರೆ ನಾವು ಆ್ಯಕ್ಟ್ ಮಾಡಬೇಕು, ಒಂದು ಅವಕಾಶಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದು. ಬಟ್ ನಮ್ಮ ಮೋಹಿತ್ ಸರ್, ನಮ್ಮ ಡೈರೆಕ್ಟರ್ ಇದಾರಲ್ಲ, ಅವರು ಸೋಡಾ ಬುಡ್ಡಿ ಅನ್ನೋ ಒಂದು ಸಿನಿಮಾ ಮಾಡಿರ್ತಾರೆ. ಅದು ಅನ್ಕೊಂಡಂಗೆ ಆಗಿರಲ್ಲ ಅವ್ರಿಗೆ. ಅದಾದಮೇಲೆ ಯಾರು ಪ್ರೊಡ್ಯೂಸರ್ಗಳು ಸಿನಿಮಾ ಮಾಡೋಕ್ಕೆ ಮುಂದೆ ಬರದೇ ಇದ್ದಿದ್ದ ಕಾರಣ ಅವರೊಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಮೀಸೆ ಮತ್ತು ಜಡೆ ಅಂತ ಮಾಡ್ತಾರೆ. ಅದು ಅದ್ಭುತವಾಗಿ ವೈರಲ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಆಗುತ್ತೆ. ಅದಾದಮೇಲೆ ಅಮೃತಾಂಜನ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಅವ್ರಿಗೇನಂದರೆ, ಓಕೆ ನನ್ನ ಕೆಪಾಸಿಟಿನ ನಾನು ಶಾರ್ಟ್ ಫಿಲಮಲ್ಲೇ ತೋರಿಸ್ತೀನಿ, ಆ ಕ್ವಾಲಿಟಿನ ನಾನು ಶಾರ್ಟ್ ಫಿಲಮಲ್ಲೇ ತೋರಿಸ್ತೀನಿ ಅಂತ ಅವರು ಹೊರಟಾಗ ಕಾರ್ತಿಕ್ ಜೊತೆ ಕೊಲಾಬ್ರೇಷನ್ ಆಗಿ ಜೊತೆಲಿ ಮಾಡಕ್ಕೆ ಕೊಡ್ತಾರೆ. ಅವಾಗ ನಾವೆಲ್ಲ ಜಾಯ್ನ್ ಆಗ್ತಾ ಹೋಗ್ತೀವಿ ಸರ್. ಅದು ಶಾರ್ಟ್ ಫಿಲಮ್ ಆಗಿ ಅವರು ಅಂದರೆ ಯಾವ ಥರ ಟ್ರೆಂಡ್ ಸೆಟ್ ಮಾಡ್ತಾರೆ ಅಂದರೆ, ಓಕೆ ಒಂದು ಶಾರ್ಟ್ ಫಿಲಮ್ಗೂ ಇಷ್ಟೆಲ್ಲ ಖರ್ಚು ಮಾಡಬೇಕಾಗುತ್ತೆ, ಒಂದು ಶಾರ್ಟ್ ಫಿಲಮ್ಗೂ ಇಷ್ಟೆಲ್ಲ ರಿಹರ್ಸಲ್ ಮಾಡಬೇಕಾಗುತ್ತೆ. ಶಾರ್ಟ್ ಫಿಲಮ್ ಅಂದರೆ ಇದು ಸಿನಿಮಾ ಥರನೇ. ಅಂದರೆ ನಾವು ನಾರ್ಮಲಿ ನಾವು ಅದಕ್ಕೆ ಮುಂಚೆ ಶಾರ್ಟ್ ಫಿಲಮ್ ಅಂದರೆ ನಮ್ಗೆ ಏನಂದರೆ, ಓಕೆ ಏನೋ ಒಂದು ಬರ್ಕೊಂಬಿಡೋದು, ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಡೋದು,
ಅಲ್ಲೇನೋ ಹೆಂಗೆ ಅನಿಸ್ತದೆ ಅಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಇದು ಬಂದ್ಬಿಡೋದು. ಬಟ್ ನಮಗೆ ಅಮೃತಾಂಜನ್ ಕಲ್ತಿದ್ದು ಏನಂದರೆ 2 ತಿಂಗಳು ಶಾರ್ಟ್ ರಿಹರ್ಸಲ್ ಮಾಡಿದ್ವಿ ನಾವು. ಪ್ರತಿಯೊಂದು ಸೀನು, ಒಂದು ರಿಯಾಕ್ಷನ್ನು, ಒಂದು ಲುಕ್ಕು ಮ್ಯಾಟ್ರ್ ಆಗುತ್ತೆ, ಒಂದು ಕಣ್ಣು ಇಲ್ಲಿಂದ ಹಿಂಗೆ ಲುಕ್ ಹಿಂಗೆ ಟ್ರಾವೆಲ್ ಮಾಡ್ತೀವಲ್ಲ ಅದು ಮ್ಯಾಟ್ರ್ ಆಗುತ್ತೆ, ಒಂದು ಡೈಲಾಗ್ ಡೆಲಿವರಿ ಮ್ಯಾಟ್ರ್ ಆಗುತ್ತೆ, ಒಂದು ಮ್ಯಾನರಿಸಮ್ ಮ್ಯಾಟ್ರ್ ಆಗುತ್ತೆ, ಒಂದು ಕಾಸ್ಟ್ಯೂಮ್ ಮ್ಯಾಟ್ರ್ ಆಗುತ್ತೆ, ಅಂದರೆ ಒಂದು ಲೈಟಿಂಗ್ಸ್ ಮ್ಯಾಟ್ರ್ ಆಗುತ್ತೆ, ಒಂದು ಕ್ಯಾಮ್ರಾ ಆ್ಯಂಗಲ್ಸ್ ಮ್ಯಾಟ್ರ್ ಆಗುತ್ತೆ, ಆಮೇಲೆ ಒಂದು ಲೊಕೇಶನ್ ಮ್ಯಾಟ್ರ್ ಆಗುತ್ತೆ, ಆಮೇಲೆ ಪ್ರತಿ ಒಂದು ಮ್ಯಾಟ್ರ್ ಆಗುತ್ತೆ ಅಂತ ನಮ್ಗೆ ಅಮೃತಾಂಜನಲ್ಲಿ ಗೊತ್ತಾಗಿದ್ದು. ಒಂದು ಸಿನಿಮಾನ ಯಾವ ಥರ ಮಾಡ್ತಾರೆ ಅನ್ನೋ ಎಕ್ಸ್ಪೀರಿಯನ್ಸ್ನ ನಮಗೆ ಶಾರ್ಟ್ ಫಿಲಮ್ ಮುಖಾಂತರನೇ ನಮಗೆ ಕೊಟ್ಬಿಟ್ರು ಮೋಹಿತ್ ಸರ್. ಅಂದರೆ ಅವರೇ ನಮಗೆ ಟ್ರೈನ್ ಮಾಡಿದ್ದು. ಆ್ಯಕ್ಟಿಂಗ್ ನಾವು ಏನಾದರೂ ಮಾಡ್ತಿದ್ರೆ ಅವ್ರು ಕಂಪ್ಲೀಟಾಗಿ ಅವರೇ ಕಲಿಸಿದ್ದು ನಮಗೆ. ಸೊ ಎಲ್ಲರಿಗೂ ಸಿನಿಮಾ ಮಾಡಬೇಕು ಅನ್ನೋ ಆಸೆನೇ ಇದ್ದಿದ್ದು. ಸೊ ಟೈಮ್ ಬಿಯಿಂಗ್ ಅಂದರೆ ನಮಗೆ ಜನ ಇಷ್ಟಪಡ್ತಾ ಹೋದ್ರಲ್ಲ, ಸಿನಿಮಾ ರೀಚ್ ಆಗೋಕ್ಕೋಸ್ಕರ ನಾವು ಶಾರ್ಟ್ ಫಿಲಮ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಇವಾಗ ಸಿನಿಮಾಗೆ ರೀಚ್ ಆಗಿದ್ದೀವಿ, ರಿಲೀಸಿಗೆ ಬಂದಿದ್ದೀವಿ ಸರ್. ಓಕೆ ಓಕೆ. ಆ್ಯಂಡ್ ನಿಮ್ಮ ಟೀಮಲ್ಲಿ ನನಗೆ ಜಾಸ್ತಿ ಟೈಮ್ ಸಿಕ್ಕಿರೋದೇ ನಮಗೆ ಪಲ್ಲವಿ ಅವರು, 3ನೇ ಹೆಸರಲ್ಲ, 3ನೇ ಸಿನಿಮಾ. ಹೆಂಗಿದ್ದೀರಾ? ಸೂಪರ್. ದೊಡ್ಡ ಬ್ಯಾಗ್ ಅಂತ ಇದು ಅಮೃತಾಂಜನ್ ತುಂಬಾ ದೊಡ್ಡ ಬ್ಯಾಗಲ್ಲಿ ಬಂತು. ಎಲ್ಲರಿಗೂ Frame ಸೇರ್ಸಿ ಒಳಗಡೆ ಮಾಡಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ತುಂಬಾ ದೊಡ್ಡ ಬಾಕ್ಸ್ ಅಲ್ಲಿ ತರಿಸಿದೀರ ಅಂತಂದ್ರೆ ಅದೇನದು ನಿಮ್ಗೂ ಅಮೃತಾಂಜನ್ ನಿಂಬು ತಗೋಬರ್ತೀನಿ. ಪಾನಿ ಅಮೃತಾಂಜನ್ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಕುಡಿಯಕ್ಕ ತಗೊಂಬಿಡೋಣ ಅಲ್ಲ, ಹಚ್ಕೊಂಡ್ರೆ ಸ್ವಲ್ಪ ಲೇಟ್ ಆಗತ್ತಲ್ಲ, ಒಳಗಡೆ ಕುಡ್ದೇ ಹೋಗ್ಬಿಟ್ರೆ ಬಿಡೋಣ ತುಂಬಾ ಅಂತ. ಬೇಗನೆ ಆಗುತ್ತೆ ಅಂತ. ವರ್ಕೌಟ್ ಆಗ್ತಾ ಇಲ್ಲ ಹಚ್ಕೊಂಡ್ರೆ. ಎಸ್, ಓಕೆ. ನಿಮ್ಮನ್ನ ಮಾತಾಡ್ಸ್ತಾ ಇದ್ದೆ. ಸೊ ನಿಮ್ ಟೀಮ್ ಅಲ್ಲೆಲ್ಲ ನಂಗೆ ಜಾಸ್ತಿ ಸಿಕ್ಕಿರೋದು ಅವರೇ ಅಂತ ಹೇಳ್ತಿದ್ದೆ. ನಿಮ್ಗೆ ಈ ಶಾರ್ಟ್ ಫಿಲ್ಮ್ಸ್ ಆದ್ಮೇಲೆ ನಿಮ್ಗೆ ಸಿನಿಮಾ ಆಫರ್ ಬರಕ್ ಸ್ಟಾರ್ಟ್ ಆಯ್ತಲ್ಲ, ಹೆಂಗೆ ಅಂತ? ಇಲ್ಲ, ಫಸ್ಟು ಸಿನಿಮಾ ಮಾಡಿ ಆಮೇಲೆ ಶಾರ್ಟ್ ಫಿಲ್ಮಿಗೆ ಬಂದಿದ್ದು. ಫಸ್ಟು ಒಂದು ರಾಜಯೋಗ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದ್ಮೇಲೆ ನನಗೆ ಅಮಿತ್ ಸರ್ ಡೈರೆಕ್ಷನ್ ಅಲ್ಲಿ ಬಾಯ್ಬಡ್ಕಿ ಅಂದ್ರೆ ಗೌರವ್ ಕಡೆಯಿಂದ ರೆಫರ್ ಆಗಿದ್ದು. ಸೊ ಅಲ್ಲಿಂದ ನಂದು ಶಾರ್ಟ್ ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಒಂದು 3-4 ಶಾರ್ಟ್ ಫಿಲ್ಮ್ ಮಾಡಿದೆ. ಫಸ್ಟ್ ಗೌರವ್ ಜೊತೆ, ಸೆಕೆಂಡ್ ಕಾರ್ತಿಕ್ ಜೊತೆ. ಅದಾದ್ಮೇಲೆ ಮೋಹಿತ್ ಸರ್ ಜೊತೆ ನಾನು ಯಾವ್ದು ಶಾರ್ಟ್ ಫಿಲ್ಮ್ ಮಾಡಿರ್ಲಿಲ್ಲ. ಮೋಹಿತ್ ಸರ್ ಡೈರೆಕ್ಷನ್ ಅಲ್ಲಿ ನಾನು ಫಸ್ಟ್ ಮಾಡಿರೋದೇ ಅಮೃತಾಂಜನ್ ಸಿನಿಮಾ. ಸೊ ಅಲ್ಲಿಂದ ನಿಮ್ಮ ಒಂದು ಟೀಮ್ ನ ಜರ್ನಿ ಶುರು ಆಗುತ್ತೆ. ಹೌದು. ಓಕೆ. ಇನ್ನ ಪಾಯಲ್ ಅವರು ಒಂದಷ್ಟು ಮಿಂಚ್ತಾ ಪಕ್ಕದ ರಾಜ್ಯಕ್ಕೆ ಹೋಗಿ ಬಂದ್ಬಿಟ್ರು. ಎಲ್ಲ ಆಲ್ಮೋಸ್ಟ್ ಅದೇ ಕ್ವಶನ್ ಕೇಳ್ತಾ ಇರ್ತಾರೆ. ಈ ಟೀಮ್ ಒಟ್ಟಿಗೆ ಜರ್ನಿ ಶುರು ಆಗಿದ್ದು ಯಾವ ತರ, ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಕಂಫರ್ಟ್ ಝೋನ್ ಯಾವ ರೀತಿಯಾಗಿ ಕ್ರಿಯೇಟ್ ಆಯ್ತು? ನಾನು ಫಸ್ಟ್ ಇದೇ ಫಸ್ಟ್ ಟೀಮ್ ಸರ್. ನಂದು ಜರ್ನಿ ಸ್ಟಾರ್ಟ್ ಆಗಿದೆ ಶಾರ್ಟ್ ಫಿಲ್ಮ್ ಈ ಟೀಮ್ ಜೊತೆನೆ. ಫಸ್ಟ್ ಡೇ ಹೋದೆ, ಫೋಟೋಸ್ ಎಲ್ಲ ತಗೊಂಡ್ರು. ಓಕೆ, ಮನೆಗೆ ಹೋಗಿ ನೆಕ್ಸ್ಟ್ ಒಂದು ವೀಕಲ್ಲೇ ರಿಹರ್ಸಲ್ ಸ್ಟಾರ್ಟ್ ಆಯಿತು. ಆಗಷ್ಟೇ ಮಾತಾಡ್ತಿದ್ವಿ, ಅಷ್ಟು ಕ್ಲೋಸ್ ಆಗಿರಲಿಲ್ಲ ಯಾರು ಅನ್ಸುತ್ತೆ. ಬಟ್ ನೆಕ್ಸ್ಟ್ ಅದು ಚೆನ್ನಾಗಾಯ್ತಲ್ಲ, ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಅದೇ ಸೇಮ್ ಟೀಮು ಮಾಡ್ತಾ ಮಾಡ್ತಾ ಎಲ್ಲರೂ ತುಂಬಾ ಕ್ಲೋಸ್ ಆಗ್ಬಿಟ್ಟು. ಆಕ್ಚುಲಿ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಲಾಕ್ಡೌನ್ ಆಗೋಯ್ತು. ಹೌದು, ಅದು ನಾವು ಮಾಡಿದ್ದೆ ಲಾಕ್ಡೌನ್ ಅಲ್ಲಿ. ನೀನೇನು ಒಂದೊಂದೇ ಐಟಮ್ ಮುಂದೆ ತೆಗಿತಿದ್ಯಲ್ಲ ಕರ್ದೆ. ಅಲ್ಲ ಮಾತಾಡ್ರಿ ಪ್ರೋಟೀನ್ ಬಾರಲ್ಲೂ ಅಮೃತಾಂಜನ್ ಇದೆಯಾ? ಸೊ ಫಸ್ಟ್ ಟೀಮೇ ಇವ್ರು ಸರ್. ತುಂಬಾ ಕಂಫರ್ಟಬಲ್, ಅಂದ್ರೆ ಅಷ್ಟು ವರ್ಷದಿಂದ ಗೊತ್ತಲ್ಲ, 5 years ಆಲ್ಮೋಸ್ಟ್ ಆಗ್ತಾ ಬಂತು. ಒಂದೊಂದೇ ಶಾರ್ಟ್ ಫಿಲಮ್ ಕಾರ್ತಿಕ್ ಜೊತೆ ಫಸ್ಟ್ ಪೇರ್ ಆಗಿ ಮಾಡಿದ್ದೆ ಅಮೃತಾಂಜನ್. ನೆಕ್ಸ್ಟ್ ಆಪರೇಷನ್ ಬೇಬಿ ಅಂತ ಮಾಡಿದ್ವಿ ಕಾರ್ತಿಕ್ ಜೊತೆ. ಮತ್ತೆ -18+ ಸುಧಾಕರ್ ಅವ್ರು ಲೀಡ್ ಆಗಿ ಮಾಡಿದ್ರು. ಆಮೇಲೆ ಗೌರವ್ ಜೊತೆ ಸೋಡಾ ಬುಡ್ಡಿ ಅಂತ ಬಂತು. ಎಲ್ಲಾನು ಚೆನ್ನಾಗಿ ಆಗ್ತಾ ಹೋಯ್ತು. ಒಂಥರ ಅಷ್ಟು ಇಯರ್ಸ್ ಜರ್ನಿ ಅಲ್ವಾ. ಸೊ ಎಲ್ಲರೂ ತುಂಬಾ ಕಂಫರ್ಟಬಲ್ ಆಗಿ ಫನ್ ಮಾಡ್ಕೊಂಡು ಸೆಟ್ಟಲ್ಲಿ ತುಂಬಾ ಮಜಾ ಮಾಡ್ಕೊಂಡು ಶೂಟ್ ಮಾಡ್ತಿದ್ವಿ. ಓಕೆ. ತುಂಬಾ ಖಾಲಿ ಇದೆ ನಿಮ್ಗೆ? ಎಲ್ರು ಬಾಯ್ಸ್ ಎಲ್ರು ತುಂಬಾ ಅದ್ರಲ್ಲಿ ಯಾರು ಕಾಲ್ ಜಾಸ್ತಿ ಸರ್ರೆ, ಮೋಹಿತ್ ಸರ್ ಅವ್ರು ಹೇಳಿದ ಜಾಸ್ತಿ, ಅದಕ್ಕೆ ಅವ್ರಲ್ಲಿ ಆ ತರ ಡೈಲಾಗ್ಸ್ ಗಳು ಇರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್. ಹೌದು. ಓಕೆ ಸರ್, ಈಗ ನಿಮ್ಮ ಬಗ್ಗೆ ಒಂದಷ್ಟೆಲ್ಲ ಮಾತಾಡ್ತಾ ಇದಾರೆ. ಸಿಕ್ಕದಂತ ಒಂದು ಗಳಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇತ್ತು. ಪ್ರತಿಯೊಬ್ಬರಿಗೂ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇತ್ತು. ಆ ಒಂದು ಜರ್ನಿನ ನಾವು ಶುರು ಮಾಡ್ತೀವಲ್ಲ, ಆ ಶುರು ಮಾಡೋ ಟೈಮಲ್ಲಿ ಇನ್ನೊಂದಷ್ಟು ಜನ ಎಲ್ಲ ಸಿಕ್ಕಾಗ ಒಂದು ಸ್ಟ್ರೆಂತ್ ಬರುತ್ತೆ ನಮಗೆ. ಓಕೆ, ಎಲ್ಲರೂ ಸಿಗ್ತಾ ಇದಾರೆ, ನಮ್ಗೊಂದು ಟೀಮ್ ಆಗೋಯ್ತು, ಸ್ಟಾರ್ಟ್ ಮಾಡೋಣ. ಆ ಒಂದು ಸೇರಿದಂತ ಟೈಮಲ್ಲಿ ನೀವು ಅನ್ಕೊಂಡಿದ್ದೇನೋ ಇವಾಗ ಆಗ್ತಿರೋದೇನು? ಟೀಮ್ ಕರೆಕ್ಟ್ ಆಗಿದೆ. ಅದೇ ಸರ್, ಅನ್ಕೊಂಡಂಗೆ ಆಗ್ಲಿಲ್ಲ, ಅದಕ್ಕಿಂತ ಅದ್ಭುತನೇ ಆಯ್ತು. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಮುಗಿದೋಯ್ತಾ? ಅಂಡ್ ನಾನು ಏನ್ ಹೇಳ್ತೀನಂದ್ರೆ, ಒಂದು ಟೀಮ್ ಅಂತ ಶುರು ಆಗುತ್ತೆ. ಇವಾಗ ನಿಮ್ಗೆ ಒಂದು ಅಮೃತಾಂಜನ್ ಮಾಡೋಕ್ಕಿಂತ ಮುಂಚೆ ಇದ್ರಲ್ಲಿ ಯಾರ್ಯಾರೆಲ್ಲ ಗೊತ್ತಿದ್ರು? ಅವತ್ತೇ ಒಬ್ರಿಗೊಬ್ರು ಯಾರು ಗೊತ್ತೇ ಇಲ್ಲ. ಸೊ ಹೆಂಗ್ ಕನೆಕ್ಟ್ ಆಗಿದೆ ಹೆಂಗೆ ಟೀಮು? ಸರ್, ನಾನು ಜಯರಾಮ್ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ DM ಮಾಡಿದ್ದೆ. ಸೊ ಅದು ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ಲ. ಸೊ ಅವ್ರದ್ದು ಪ್ರಾಜೆಕ್ಟ್ಗಳು ಯಾವುದು ಕರೆಕ್ಟಾಗಿ ಟೇಕಪ್ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ
ನಾನು ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ, ನಂದೊಂದು ರೈಟಿಂಗ್ ಮಾಡಿದ್ದೆ ನಾನು, ಅದನ್ನು ಟ್ರೈಲರ್ ಕಟ್ ಮಾಡ್ಕೊಡ್ತೀರಾ ನೀವು, ಡೈರೆಕ್ಷನ್ ಮಾಡ್ಕೊಡ್ತೀರಾ ಅಂತ ಅವ್ರ ಹತ್ರ ಹೋದಾಗ, ಸೊ ಅವ್ರು ಅವಾಗ ಅಮೃತಾಂಜನ್ ಕತೆ ಹೇಳಿದ್ರು. ಆ ಟ್ರೈಲರ್ ಕಟ್ ಮಾಡೋದು, ಫಿಲಮ್ ಟ್ರೈಲರ್ ಕಟ್ ಮಾಡೋದು ಸ್ವಲ್ಪ ಕಷ್ಟ, ನಾನೊಂದು ಶಾರ್ಟ್ ಫಿಲಮ್ ಮಾಡ್ಕೊಡ್ತೀನಿ, ಅದನ್ನು ನಿಮ್ಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಪ್ರೊಫೈಲ್ ಥರ ಬಿಲ್ಡ್ ಆಗುತ್ತಲ್ಲ ಅನ್ನೋ ಥರ ಅಂದರು. ಸರಿ ಸರ್ ಆಯಿತು ಓಕೆ ಅಂತಂದೆ. ಅವಾಗ ಅವ್ರು ಅಮೃತಾಂಜನ್ ಕತೆ ಹೇಳಿದ್ರು. ಅದನ್ನ ನೋಡಿ ನಾನು ಸಖತ್ತಾಗಿತ್ತು ಸರ್, ಇದನ್ನು ಮಾಡೋಣ ಅಂತ ಲಾಕಾಗಿ. ಇದನ್ನು ಆಮೇಲೆ ಅದೇ ಇವಾಗ ಅದು ಕಾಸ್ಟಿಂಗ್ಗಳು ಏನು ಎತ್ತ ಅಂತ ಹಂಗೆ ಒಬ್ಬೊಬ್ಬರನ್ನೇ ಇಟ್ಟಿದ್ದು. ಗೌರವ್ ಒಂದು ಇನ್ಸ್ಟಿಟ್ಯೂಟಲ್ಲಿದ್ದರು, ಅವ್ರು ಯಾರೋ ರೆಫರ್ ಮಾಡಿದ್ರು ಗೌರವ್ ಪಾಯಲ್ ಅದೇ ಇನ್ಸ್ಟಿಟ್ಯೂಟಲ್ಲೇ ಯಾವುದೋ ಒಂದಕ್ಕೇನೋ ಆಡಿಷನ್ ಏನೋ ಕೊಟ್ಟಿದ್ರಂತೆ, ಯಾವುದೋ ಒಂದು ಫಿಲಮ್ಗೆ. ಅವ್ರ ಹತ್ರ ನಂಬರ್ ಇತ್ತು, ನಂಬರ್ ಕಲೆಕ್ಟ್ ಮಾಡ್ಕೊಂಡು ಪಾಯಲ್ಗೆ ಮೆಸೇಜ್ ಮಾಡಿ ಪಾಯಲ್ನ ಕರೆಸ್ಕೊಂಡ್ರಿ. ಪಾಯಲ್ಗಿಂತ ಬಿಫೋರ್ ಒಂದು 20-26 ಜನ ಹುಡುಗಿರು, ಅಂದರೆ ನಾವು ಕೆಲವೊಬ್ರು ನಮ್ಗೆ ಇಷ್ಟ ಆದರು, ಕೆಲವೊಬ್ರಿಗೆ ನಾವಿಷ್ಟ ಆಗಲಿಲ್ಲ, ನಾನು ಆಮೇಲೆ ಕೆಲವೊಬ್ರು ಡೈರೆಕ್ಟರ್ ಅಂದರೆ ಫಸ್ಟ್ ಹೇಳೋರು ಇದು ಟ್ರೋಲ್ ಆಗುತ್ತೆ ಈ ಶಾರ್ಟ್ ಫಿಲಮ್, ಬಟ್ ಇನ್ ಗುಡ್ ವೇ, ನೆಗೆಟಿವ್ ಶೇಡಲ್ಲಿ ಯಾವುದೂ ಆಗಲ್ಲ ಅಂತ. ಕೆಲವೊಬ್ರು ಆ ಟ್ರೋಲ್ ಅನ್ನೋದಕ್ಕೇನೆ ಭಯಪಟ್ಟು ಕೆಲವೊಬ್ರು ಬೇಡ ಅನ್ಕೊಂಡ್ರು. ಸೊ ಫೈನಲಿ ಅದ್ಭುತವಾಗಿರೋ ಹೀರೋಯಿನ್ ಸಿಕ್ಕಿದ್ರು. ಆಮೇಲೆ ಇನ್ಯಾರು ಭವ್ಯನೂ ಆ ಇನ್ಸ್ಟಿಟ್ಯೂಟಲ್ಲಿ ಅವಾಗ ಜಾಯ್ನ್ ಆಗಬೇಕು ಅಂತ ಆ್ಯಕ್ಟಿಂಗ್ ಕ್ಲಾಸ್ ಹಂಗೆ ಜಾಯ್ನ್ ಆಗೋಣ ಅಂತ ಬಂದಿದ್ರು. ಹಂಗೆ ಡೈರೆಕ್ಟರ್ ನೋಡಿ ಇವ್ರನ್ನ ಹಾಕೋಣ ಗೌರವ್ ಪೇರ್ ಚೆನ್ನಾಗಿರುತ್ತೆ ಅಂತ. ಸೊ ಆ ಹುಡುಗಿನ ಅದೇ ಆನ್ಬೋರ್ಡ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅಲ್ಲಿಂದ ಶುರುವಾಗಿ ಟೀಮ್ ಇದು. ಅಂಡ್ ಪ್ರತಿಯೊಬ್ರು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಬಂದಿದ್ದ, ಇಲ್ಲ ಟೆಕ್ನಿಷಿಯನ್ ಆಗ್ಬೇಕು ಅಂತ ಆರ್ಟಿಸ್ಟ್ ಆಗಿದ್ದೀನಿ? ಇಲ್ಲ ಸರ್, ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಬಂದಿದ್ದ ನಾವಂತೂ. ಸೊ ಅಲ್ಲಿ ಬಂದಿದ್ದು ಅಲ್ಲಿಂದಾನೇ ಒಂದಷ್ಟು ಶುರು ಆಗ್ತವೆ. ನಾನು ಡೈರೆಕ್ಟರ್ ಆಗಬೇಕು ಅನ್ಕೊಂಡಿದ್ದೇನೆ. ಅನ್ಕೊಂಡಿದ್ರಿ, ಆಮೇಲೆ ಆರ್ಟಿಸ್ಟ್ ಆದ್ರಿ. ಇದೆಯಾ ಡೈರೆಕ್ಷನ್ ಮಾಡಬೇಕು ನನಗೆ ಫ್ಯೂಚರ್ ಒಂದು ಸಿನಿಮಾ? ಅವ್ನು ಮಾಡಿದಾನೆ ಡೈರೆಕ್ಷನ್ ಸಿನಿಮಾ ಅಲ್ಲ, ಸಿನಿಮಾ ಮಾಡ್ಬೇಕಲ್ಲ ಸಿನಿಮಾ, ಯಾಕಂದ್ರೆ ಟ್ರೈಲರ್ ಕಟ್ ಮಾಡ್ಸಕ್ಕೆಲ್ಲ ಹೋಗಿದ್ರಲ್ಲ, ಸೊ ಹಂಗಾಗಿ. ಅದೇ ಸರ್ ಫಿಲಮ್ ಮಾಡಬೇಕು ಅಂತ ಐತೆ ಸರ್, ಇದೆ. ಅದ್ರಲ್ಲಿ ನೀವು ಹೀರೋ, ಸದ್ಯಕ್ಕೆ ನಾನೇ ಹೀರೋ. ನಮ್ಮ ಸಿನಿಮಾಗೆ ನಾವೇ ಡೈರೆಕ್ಷನ್ ಮಾಡ್ಕೊಳ್ಳೋಣ ಅಂತ. ದುಡ್ಡು ನಾನೇ ಹಾಕೋಬೇಕು ಅಲ್ಲ, ಶಾರ್ಟ್ ಫಿಲಮ್ಗೆ ನಾನೇ ಹಾಕೊಂಡಿದ್ದೆ, ಸಿನಿಮಾಗೂ ನಾನೇ ಹಾಕೋಬೇಕಲ್ಲ. ಇಲ್ಲ, ಇದಾದ್ಮೇಲೆ ಒಂದಷ್ಟು ಬರುತ್ತೆ ಬಿಡಿ, ಅವಾಗ ಮಾಡಬೇಕು. ಆ್ಯಂಡ್ ಶಾರ್ಟ್ ಫಿಲಮ್ಸ್ ಅಂತ ಅಂದಾಗ ಪ್ರತಿಯೊಬ್ಬರು ಕೂಡ ಫ್ರೀ, ಅದು ಶಾರ್ಟ್ ಫಿಲಮ್ ಅನ್ನೋದು ಯೂಟ್ಯೂಬಲ್ಲಿ ಫ್ರೀ ಆಗಿ ಸಿಗುತ್ತೆ, ಆರಾಮಾಗಿ ನೋಡ್ಬೋದು. ನಾನು ಅವಾಗಲೇ ಹೇಳಿದಂಗೆ ನನಗೊಂದು ಟೈಮ್ ಪಾಸ್ ಆಗಬೇಕು, ಒಂದು ಜರ್ನಿ ನನಗೆ ಗೊತ್ತಾಗಬಾರ್ದು ಅಂತ ಅಂದರೆ ಆರಾಮಾಗಿ ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೂ ಬಂದುಬಿಡ್ತೆ ನಿಮ್ಮ ವೀಡಿಯೋಸ್ಗಳೆಲ್ಲ ಒಂದಷ್ಟು. ಸೊ ಹಂಗಾಗಿ ನನಗೆ ಅದು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ ನಾನು ಫುಲ್. ನಿಮ್ಮಲ್ಲಿ ಒಂದು 15 ನಿಮಿಷ ಇರಲಿ, 20 ನಿಮಿಷ ಇರಲಿ, ಇಲ್ಲ 5 ನಿಮಿಷದ ಕಂಟೆಂಟ್ ಇರಲಿ, ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಬ್ಯಾಕ್ ಟು ಬ್ಯಾಕ್ ನೀವು ಮಾಡಿದಾಗ ನಮಗೂ ಒಂದಷ್ಟು ಎಂಟರ್ಟೈನ್ ಆಗ್ತಾ ಇರುತ್ತೆ. ಆ್ಯಂಡ್ ಫ್ರೀ ಕೂಡ ಹೌದು. ಸಿನಿಮಾ ಅಂತ ಬಂದಾಗ ಅದಕ್ಕೆ ಆದಂಥ ಒಂದು ಬಜೆಟ್ ಇರುತ್ತೆ, ಆ್ಯಂಡ್ ನೋಡೋ ಪ್ರೇಕ್ಷಕರು ನಮಗೂ ಕೂಡ ಒಂದಷ್ಟು ಬಜೆಟ್ ಇರುತ್ತೆ. ಓಕೆ, ಈ ತಿಂಗಳಲ್ಲಿ ಈ ಥರ ಸಿನಿಮಾಗಳು ನೋಡೋಣಪ್ಪ ಅಂತ. ಆ್ಯಂಡ್ ಫ್ರೀ ಆಗಿದ್ದಾಗ ಜನಗಳು ಈಸಿಯಾಗಿ ನೋಡೋದು. ಥಿಯೇಟ್ರಿಗೆ ಬರಬೇಕಾದ್ರೆ ಒಂದು ಬಜೆಟ್ ಅಂತ ಪ್ಲ್ಯಾನ್ ಮಾಡಿದಾಗ ಅದೊಂದು ಚೇಂಜ್ ಓವರ್ ತಗೋತಾರಲ್ಲ, ಹೆಂಗೆ ಕರ್ಸೋದು ಜನಗಳಿಗೆ ಅಂತ ಒಂದು ಪ್ಲ್ಯಾನ್ ನಿಮ್ಮಲ್ಲಿ ಒಂದಷ್ಟೆಲ್ಲ ನಡೆದಿರುತ್ತೆ. ಅದಕ್ಕೆ ಪ್ರಾಪರ್ ಆದಂಥ ಒಂದಷ್ಟು ಮಾಡ್ತಾ ಇರೋ ಪ್ರಮೋಷನ್ಗಳನ್ನ ನಾನು ನೋಡ್ತಾ ಇದ್ದೀನಿ. ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಆಗ್ಬೇಕು ಅಂತ ನಾವು ಮಾಡ್ತಾ ಇದೀವಿ. ಖಂಡಿತ ವರ್ಕ್ ಆಗುತ್ತೆ ಅನ್ಸುತ್ತೆ ಸರ್. ಏನಕ್ಕೆ ಅಂದ್ರೆ ನಾವು ಶಾರ್ಟ್ ಫಿಲ್ಮ್ ಮಾಡಿ ಲಾಸ್ಟ್ ಅಲ್ಲಿ ನಿಮ್ಗೆ ಶಾರ್ಟ್ ಫಿಲ್ಮ್ ಇಷ್ಟ ಆದ್ರೆ ನಿಮ್ ಇಷ್ಟ ಪೇ ಮಾಡಿ ಅಂತ ತುಂಬಾ ಜನ ಮಾಡಿರೋದಿದೆ. ಇನ್ನ 1000 ರೂಪೀಸ್ ಮಾಡಿರೋದಿದೆ, 50 ರೂಪೀಸ್ ಮಾಡಿರೋದಿದೆ, ಇನ್ನು ಅವ್ರ ಕೈಲಾದಷ್ಟು 5 ರೂಪೀಸ್ ಈ ತರ ಎಲ್ಲ ಪೇ ಮಾಡಿರೋದಿದೆ. ಸೊ ಒಂದು 20 ಮಿನಿಟ್ ಶಾರ್ಟ್ ಫಿಲ್ಮ್ ನೋಡಿನೇ ಅವ್ರು ಇಷ್ಟಪಟ್ಟು ನಮ್ಗೆ ಒಂದಿಷ್ಟು ಅಂತ ಇದ್ ಮಾಡ್ಬೇಕಾದ್ರೆ ಇನ್ನ ಸಿನಿಮಾ ನೋಡಕ್ ಬಂದೇ ಬರ್ತಾರೆ. ನೈಸ್. ಓಕೆ, ಸೊ ಅದನ್ನ ಲಾಸ್ಟ್ ನೀವು ಹೇಳಿದ್ರಲ್ಲ, ತುಂಬಾ ಯಾವ ಶಾರ್ಟ್ ಫಿಲಮ್ಗೆ ಅತಿ ಹೆಚ್ಚು ಅಮೌಂಟ್ ಬಂದಿರೋದು ಪೇ ಮಾಡಿ, ಜನಗಳು ಪೇ ಮಾಡಿ? ಆಪರೇಷನ್ baby.com. ಅದಕ್ಕೆ ಬಿಟ್ಟು ನಾವು ಒಂದು ಫಲ್ಪಿ ಪರಮೇಶ್ವರಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಅದರಲ್ಲಿ ಒಂದು ಮಗುಗೆ ಚಿಕ್ಕ ವಯಸ್ಸಿಂದ ಕಿವಿ ಕೇಳ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ರೇಣುಕಾ ಅಂತ ಅಕ್ಕ ಇದ್ರು, ಮೇಕಪ್ ಅವರು, ಅವ್ರ ಮಗು. ಅವ್ರಿಗೆ ಹಿಂಗೆ ಒಂದು ವಿಡಿಯೋ ಮಾಡಿಬಿಟ್ಟು ಎಂಡಲ್ಲಿ ಹಾಕೋಣ ನೋಡೋಣ ಅಂದರೆ ಸರ್ಜರಿ ಎಲ್ಲ ಮಾಡಬೇಕಾಗಿತ್ತು ಆ ಮಗುಗೆ. ಅದು ನಾವು ಎಂಡಲ್ಲಿ ಆ ಕಾಸ್ಗೋಸ್ಕರ ಹಾಕಿದಾಗ ಹತ್ತತ್ರ ನಾವು ನೋಡ್ದಂಗೆ ಆ ಟೈಮಲ್ಲಿ ರಿಲೀಸ್ ಆಗಿ ಒಂದೇ ತಿಂಗಳಿಗೆ ಹತ್ತತ್ರ 7 ಲಕ್ಷ ಕಲೆಕ್ಷನ್ ಆಗಿತ್ತು. ಅದೊಂದು ಬರೀ 1 ಮಂತಲ್ಲಿ ವಿತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನಮ್ಮ ಹತ್ರ. ಈಗ ಆ ಮಗುಗೆ ಸರ್ಜರಿ ಪ್ಲಾನ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಅಂದ್ರೆ ಅದೊಂದು ಕಾಸ್ ಇಟ್ಕೊಂಡು ಮಾಡಿದಾಗ ನಮ್ ಜನ ತುಂಬಾ ಸಪೋರ್ಟ್ ಮಾಡಿದ್ರು, ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಒಳ್ಳೆ ಕಾಸ್ ಒಳ್ಳೆ ಕಾಸ್ ಬಂತು ಪಂಚಲ್ಲಿ ಬಿಡ್ತಿಲ್ಲ. ಅಂಡ್ ಇಷ್ಟು ಮಾಡಿರೋ ಶಾರ್ಟ್ ಫಿಲಮ್ಸ್ ಅಲ್ಲಿ ತುಂಬಾ ರೀಚ್ ಆಗಿ ಅದರಿಂದ ಜನಗಳಿಂದ ಒಂದು ಈ ಪೇ ಅನ್ನೋದು ಬಿಟ್ಟು ಅದರಿಂದ ಒಂದು ಕಾಸು ಬಂದಿದೆ ಅಂತಂದ್ರೆ ಯಾವುದು? ಯೂಟ್ಯೂಬ್ ಇಂದ ಅಮೃತಾಂಜನೆ ಸರ್. ಅಮೃತಾಂಜನೆ ಅದೇ. ಸೊ ಅದ್ ಬಿಟ್ಟು ಸೊ ಅದನ್ನ ನೀವು ನೆಕ್ಸ್ಟ್ ಮತ್ತೆ ಶಾರ್ಟ್ ಫಿಲಮ್ಸ್ಗೆ ಯೂಸ್ ಮಾಡ್ತಾ ಇರ್ತೀರಾ?
ಖಾಲಿ ಆಗ್ಬಿಟ್ಟಿರುತ್ತೆ. ಸರ್ ಅಂದ್ರೆ ಅಮೃತಾಂಜನ್ಗೆ ಶಾರ್ಟ್ ಫಿಲ್ಮ್ ನಾನು ಪ್ರೊಡ್ಯೂಸ್ ಮಾಡಿದೆ, ಆಪರೇಷನ್ baby.com ಸುಧಾಕರ್ ಮಾಡ್ದ. ಹಂಗ ಒಬ್ಬೊಬ್ರು ಒಂದೊಂದು ಶಾರ್ಟ್ ಫಿಲ್ಮ್ ಒಬ್ಬೊಬ್ರು ಪ್ರೊಡ್ಯೂಸ್ ಮಾಡಿದ್ರು. ಅವ್ರಿಗೆ ಬಂದಿದ್ದು ಅವ್ರದ್ದು ಪ್ರೊಡ್ಯೂಸ್ ಮಾಡಿದವ್ರಿಗೆ ಬಂದಿರೋ ಕಾಸು ಹೋಯ್ತದೆ, ನಾವು ಕಾಸು ಇಸ್ಕೊಂಡು ಆಕ್ಟ್ ಮಾಡ್ತೀವಿ ಅಷ್ಟೇ. ಅಷ್ಟೇ, ಹಂಗೆ ನಡೆಯುತ್ತೆ. ಅಮೃತಾಂಜನ್ಗೆ ಒಂದು ಪಾಪ ಯಾರು ಏನು ₹1 ಇಸ್ಕೊಂಡಿರ್ಲಿಲ್ಲ. ಕೊಡಕ್ ದಮ್ಮಿರ್ಲಿಲ್ಲ. ಅಲ್ಲ, ನಾವ್ ಇಸ್ಕೊಳಕ್ಕೆ ನಾವೇನ್ ಆಗ ಎಲ್ಲ ಏನು ಹೊಸಬ್ರಲ್ಲ ಅವಾಗ. ಹೊಸಬ್ರು. ಯಾರು ಕೇಳು ಇಲ್ಲ, ಏನು ಇಲ್ಲ ಸರ್. ಎಲ್ಲ ಹೊಸಬ್ರು. ಅಂಡ್ ಫಸ್ಟ್ ಅದೊಂದು ತುಂಬಾ ಚೆನ್ನಾಗಿ ವರ್ಕ್ ಆದಾಗ ನಿಮಗೆ ಅನ್ಸಿದ್ದೇನು, ಓಕೆ ನಾನು ಒಬ್ಬ ಆಕ್ಟರ್ ಆಗುವಂತ ಅರ್ಹತೆ ಇದೆ ಅಂತ ನಿಮ್ಗೆ ಅವಾಗ ಅನ್ಸಿ ಖುಷಿ ಆಯ್ತಾ? ಐ ಥಿಂಕ್ ಎಲ್ಲ ಡ್ರೀಮ್ ಅಲ್ಲೇ ಇದ್ರೇನೋ ಹೌದು, ಆ ತರ ಏನೂ ಅನ್ಸ್ಲಿಲ್ಲ ಸರ್. ಏನು ಅನ್ಸ್ಲಿಲ್ಲ? ಏನ್ ಆಗ್ತಾ ಇದೆ, ಏನ್ ಹಿಂಗೆ ಅಂದ್ರೆ ನಮ್ಗೆ ಸಡನ್ ಆಗಿ ಒಂದ್ ಜವಾಬ್ದಾರಿ ಬಂದ್ಬಿಡ್ತು, ಇನ್ನ ಕ್ಲೀನ್ ಆಗಿ ಶ್ರದ್ಧೆಯಿಂದ ಕ್ಲೀನ್ ಆಗಿ ಕಲ್ತ್ಕೊಂಡು ಹೋಗ್ಬೇಕು, ಮಾಡ್ಬೇಕು ಅನ್ನೋದೊಂದು ಬಂತು ನಮ್ಗೆ. ಅಂದ್ರೆ ಅವಾಗ ಓಕೆ ಸರ್ ಈಗ ಹೇಳ್ಕೊಟ್ರು, ನೆಕ್ಸ್ಟ್ ಇದನ್ನ ನಂಬಿಟ್ಟೆ ನಮ್ಗೆ ಒಂದ್ 4 ಜನ ಅವಕಾಶ ಕೊಡ್ತಾರಲ್ಲ, ಅವಾಗ ಸರಿ ಇರಲ್ಲ ಹೇಳ್ಕೊಡಕ್ ನಮ್ಗೆ. ಅವಾಗ ನಾವೊಂದ್ ಸ್ವಲ್ಪ ರೆಡಿ ಆಗ್ಬೇಕು ಅನ್ನೋದೊಂದು ಬಂತು. ಅವಾಗ ನೆಕ್ಸ್ಟ್ ಶಾರ್ಟ್ ಫಿಲಮ್ಗಳಲ್ಲಿ ಹೇಳ್ಕೊಡ್ತಾ ಸರ್ ನಾವು ಅದನ್ನೇ ಕಲಿತಾ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಅದು ಬಂತು ನಮ್ಗೆ ಅಷ್ಟೇ. ಇನ್ನ ಕರೆಕ್ಟ್ ಆಗಿ ಕಲಿಬೇಕು, ಈಗ ಒಂದು ಜವಾಬ್ದಾರಿ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಬೇರೆ ಕಡೆ ಹೋಗಿ ನಾನು ಮಾಡ್ಬೇಕು ಅನ್ನೋದೊಂದು ಬಂತು. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಅಮೃತಾಂಜನ್ ಒಂದು ಹಿಟ್ಟು ಸರ್ಕ ಕಡೆಯಿಂದ ಕೊಟ್ಟಾಗ ಜನ ಮತ್ತೆ ನಮ್ಮ ನೋಡಿದಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವ್ರೇನೋ ಒಂದ್ ಮಾಡಿರ್ತಾರೆ ಅಂತ. ಅದೆಲ್ಲೋ ಒಂದ್ ಕಡೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರಿಪೇರ್ ಆಗ್ಬೇಕು ಅನ್ನೋದೊಂದು ಬಂತು ಮನ್ಸ್ಗೆ. ಪ್ರತಿ ಶಾರ್ಟ್ ಫಿಲ್ಮ್ಗೂ ಭಯ ಇರುತ್ತೆ. ಯಾಕಂದ್ರೆ ಅದು ಸಡನ್ ಇಲ್ಲೋದ್ರೆ ಪರವಾಗಿಲ್ಲ, ಗ್ರಾಫ್ ಇಲ್ಲೋಟೋಯ್ತಲ್ಲ, ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಚೆನ್ನಾಗಿಲ್ಲ ಅಂದ್ರೆ, ನೆಕ್ಸ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ, ಸೊ ಅದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ಬಿಡ್ತು. ಆ ಸೆಟ್ ಆದಾಗ ನೆಕ್ಸ್ಟ್ ಚೆನ್ನಾಗೇ ಮಾಡ್ಬೇಕು ಅನ್ನೋದಿತ್ತು ಹೊರತು ಪ್ರತಿ ಶಾರ್ಟ್ ಫಿಲಮ್ಗೂ ಓಕೆ ನೆಕ್ಸ್ಟ್ ಚೆನ್ನಾಗೇ ಮಾಡ್ಬೇಕು ಅನ್ನೋ ಇದಿತ್ತು, ಭಯ ಇತ್ತು ಎಲ್ಲರಿಗೂ. ಅಂದ್ರೆ ಪ್ರತಿ ಒಂದು ಸಿನಿಮಾದಲ್ಲೂ ನಿಮ್ಗೆ ಒಂದೊಂದು ಹೆಸರಿರುತ್ತೆ, ಕೆಲವೊಂದು ನಿಕ್ ನೇಮ್ ಎಲ್ಲ ಇಟ್ಕೊಂಡಿರ್ತೀರಾ. ಇವತ್ತಿಗೂ ಆ ನಿಕ್ ನೇಮ್ ಇಂದ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಯಾವ್ದಾವ್ದಿದೆ? ಟೊಮ್ಯಾಟೊ ಅಂತಾರೆ, ಮತ್ತೆ ಮದನ ಮಂದಾರ ಪೀಕೆ. ನಿಮ್ಗೆ ಕುಡ್ಕ ಸರ್ ಅದೇ ಅವಾಗ ಅಮೃತಾಂಜನ್ ಮಾಡಿದ ಓಟಿ ಪ್ಯಾಕೆಟ್ ಕುಡ್ಕ ಅಂತ ಯಾರೋ ಇವಾಗ ಕಮ್ಮಿ ಅನ್ಸುತ್ತೆ ನಂಗೆ. ಮೋಸ್ಟ್ಲಿ ಅಪ್ಪಾಜಿ ಅಂತ ಕರೀತಾರೆ. ನಿಮ್ಗೆ? ನಂದು ಪರ್ಟಿಕ್ಯುಲರ್ ನೇಮ್ ಅಂತ ಇಲ್ಲ, ಬಟ್ ಯಾರೇ ರೆಕಗ್ನೈಸ್ ಮಾಡಿದ್ರು ಇವರು ಬಾಯ್ ಬಡ್ಕೆ ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡಿರೋರು ಅವಾಗ ಒಂದ್ ಸ್ವಲ್ಪ ಮಾಲಾವ್ರೆ ಅದು ತುಂಬಾ ಫೇಮಸ್ ಆ ಆಗಿತ್ತು. ಟೈಮಲ್ಲಿ. ಮಾಲಾವ್ರೆ ಒಬ್ರು ಇಂಟರ್ವ್ಯೂ ಸಹ ಮಾಲಾ ಅವ್ರು ಬರ್ತಾ ಇದಾರ, ನಾವ್ ಹೋಗ್ತಾ ಇದ್ರಿ, ಮಾಲಾ ಅವ್ರು ಇಲ್ಲ ನಮ್ಗೆ ಇದಾರೆ, ನಾವಿಲ್ಲ ಅನ್ಬಿಟ್ರೆ ಎಲ್ಲ ಅವ್ರ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಇದ್ರಲ್ಲಿ ಅವ್ರು ಮಾತಾಡ್ತಾರೆ. ಇಲ್ಲ ಬರ್ತಾ ಇದಾರೆ ನಾನು ಪಲ್ಲವಿ ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳು ಅನ್ನತ್ರ. ಅಲ್ಲಿ ಹೋದಾದ್ಮೇಲೆ ಶರ್ಟ್ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಪಲ್ಲವಿ ಕೈಯಿಂದ ಸುಳ್ಳು ಹೇಳ್ಸಿ ಸೊ ಮತ್ತೆ ಇಂಟರ್ವ್ಯೂ ಮಾಡಿದ್ವಿ. ಒಟ್ಟು ಆ ಥರ ಎಲ್ಲ ಆಗಿದೆ ಇನ್ಸಿಡೆಂಟ್. ಓಕೆ, ಈಗ ನಮ್ಗೆ ಹೆಂಗೆ ಅಂತಂದ್ರೆ ಒಂದು ರೆಕಗ್ನೈಸೇಷನ್ ಸಿಗೋಕ್ಕಿಂತ ಮುಂಚೆ ನಾವ್ ಎಲ್ಲೇ ಓಡಾಡಿದ್ರು ಯಾರು ಕೇಳಿರಲ್ಲ, ಆರಾಮಾಗಿ ಎಲ್ಲೋ ಓಡಾಡ್ಕೊಂಡು ಒಂದು ಬೀದಿಲ್ ಪಾನಿಪುರಿ ತಿನ್ನೋಕ್ಕೂ ರೆಡಿ ಇರ್ತೀವಿ, ಕಾಫಿ ಕುಡಿಯೋಕ್ಕೂ ರೆಡಿ ಇರ್ತೀವಿ, ದಮ್ ಹೊಡಿಯೋಕ್ಕೂ ರೆಡಿ ಇರ್ತೀವಿ. ಆಫ್ಟರ್ ಒಂದು ರೆಕಗ್ನೈಸೇಷನ್ ಸಿಕ್ಕಿದ್ಮೇಲೆ ನಮ್ಮನ್ನ ಯಾರೋ ಒಬ್ರು ಗುರುತಿಸ್ತಾ ಇದಾರೆ ಅಂತ ಆದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಕಟ್ ಆಗ್ತಾ ಹೋಗುತ್ತೆ. ಆಮೇಲೆ ಆ ಒಂದು ಫ್ರೀಡಮ್ ಸಿಗೋದು ಕಮ್ಮಿ ಅಂತ. ಸೊ ನಿಮಗೆ ಆ ಥರದ್ದು ಏನಾದ್ರು ಆಗಿದೆಯಾ? ಇಲ್ಲ ಸರ್, ಅವಾಗ ಎಲ್ಲೆಲ್ಲಿ ಹೋಗಿ ತಿಂತಾ ಇದ್ವಿ, ಇವಾಗ್ಲೂ ಅಲ್ಲೇ ಹೋಗಿ ತಿಂತಾ ಇದೀವಿ. ಅಂದ್ರೆ ಅವಾಗ ಕೆಲವೊಂದು ಫೇವ್ರೇಟ್ ಪ್ಲೇಸ್ಗಳು ಇರ್ತವೆ, ಸೊ ಅದೆಲ್ಲ ಇವಾಗ್ಲೂ ಹೋಗಿ ತಿಂತಾ ಇದೀವಿ ಸರ್. ಅಂದ್ರೆ ಮುಂಚೆ ಯಾರು ಮಾತಾಡಿಸ್ತಾ ಇರಲಿಲ್ಲ, ಇವಾಗ ಖುಷಿಯಿಂದ ಮಾತಾಡಿಸ್ತಾರೆ. ಮುಂಚೆ ಕ್ಯೂ ಅಲ್ಲಿ ನಿಂತ್ಕೊಂಡು ಲೇಟ್ ಆಗಿ ಕೊಡೋರು, ಇವಾಗ ಹೋಗ್ತಿದ್ದಂಗೆ ತಗೊಳ್ಳಿ ಸಾರ್ ಅಂತ ಕೊಡ್ತಾರೆ. ಬಟ್ ಯಾವ್ಯಾವ ಜಾಗಕ್ಕೆ ಹೋಗ್ತಾ ಇದೀವಿ, ಎಲ್ಲೆಲ್ಲಿ ತಿಂತಾ ಇದ್ವಿ, ಎಲ್ಲೆಲ್ಲಿ ನಾವು ಹೋಗ್ತಾ ಇದ್ವಿ ಅಲ್ಲೆಲ್ಲ ಹೋಗ್ತಾ ಇದೀವಿ ಇವಾಗ್ಲೂ. ಬಟ್ ತೋರ್ಸೋ ಪ್ರೀತಿ ಚೆನ್ನಾಗಿದೆ ಅಷ್ಟೇ. ನಿಮ್ಗೆ ಸೇಮ್ ಸರ್, ಎಲ್ಲ ಸೇಮ್ ನಿಮ್ಗೂ ಕೆಲವೊಂದ್ ಕಡೆ ಹೋಗಕ್ಕಾಗಲ್ಲ, ಬಟ್ ಅದೇ ಹೋಗ್ಲೇಬೇಕು ಅನ್ನೋದ್ ಕಡೆ ಹೋಗ್ತೀನಿ. ಅವಾಗ ರೆಕಗ್ನೈಸ್ ಮಾಡಿ ಹೋಗ್ತೀರಾ? ಮಾಸ್ಕ್ ಹಾಕೊಂಡ್ರು ಕಣ್ಣು ಹಿಡಿತಾರೆ ಸರ್. ಅದು ದೂರ ಇದ್ದಿ ಮಾಸ್ಕ್ ಹಾಕೊಂಡಿದ್ರು ಕಣ್ಣಲ್ಲೇ ಕಣ್ಣು ಹಿಡ್ದೆ. ಮಾಸ್ಕ್ ಬಿಚ್ಚಿಸ್ತಾರ ಸರ್, ಮಾಸ್ಕ್ ಮಾಸ್ಕ್ ಯಾಕೆ ಕಣ್ಣಲ್ಲೇ ಗೊತ್ತಾಗುತ್ತೆ ಅಂತ. ಓಕೆ ಓಕೆ, ಆ ಥರ ಎಲ್ಲ ಆಗಿದೆ. ನಮ್ಗೆ ಯಾವ್ದೋ ಬಸ್ಸಲ್ಲಿ ಒಂದ್ಸಲಿ ಅವಾಗ ಈಗ 1.5 ವರ್ಷದ ಹಿಂದೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಮಾಸ್ಕ್ ಹಾಕೊಂಡ್ ಕೂತಿದ್ದೆ, ಹಿಂಗೆ ನೋಡ್ತಾ ಇದ್ದೆ ನಾನು. ಹಿಂಗೆ ನೋಡ್ಬಿಟ್ಟು 2 ಸಲ ಹಿಂಗೆ ನೋಡಿದೆ, ಹಿಂಗೆ ಮಾಸ್ಕ್ ತೆಗೀರಿ ಅಂದ್ರು. ಬಂದ್ಬಿಟ್ಟು ಮಾಸ್ಕ್ ತೆಗಿ ಅಂತ ತೆಗ್ದೆ. ಹಿಂಗೆ ಅವ್ರು ಖುಷಿಯಿಂದ ಏನಿದ್ರು ಅದೇ ಅನ್ಕಂಡೆ ಅವನೇ ಅಂತ ಹಾಕೋ ಅಂದ್ಬಿಟ್ಟು ಬೇರೆ ಏನಾಗಿಲ್ಲ, ಅದೇ ಅನ್ಕಂಡೆ ಅವನೇ ಅಂತ ಹಾಕೋ ಅಂದ್ಬಿಟ್ಟು. ಓಕೆ, ಈಗ ಇನ್ಸ್ಟಾಗ್ರಾಮ್ ಜಮಾನ ಅಂತ ಅಂದಾಗ ನಿಮ್ಮ ಫ್ಯಾನ್ಸ್ಗಳು ಒಂದಷ್ಟು ಜನ ಕ್ರಿಯೇಟ್ ಆಗಿರ್ತಾರೆ, ಶುರು ಆಗ್ತಾರೆ. ನಾನು ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಒಂದಷ್ಟು ಜನ ಇರ್ತಾರೆ. ಡಿಫ್ರೆಂಟ್ ಆಗಿರೋ DM ಗಳನ್ನಂತೂ ನೀವು ನೋಡಿರ್ತೀರ. ತುಂಬಾ ಸೈಕ್ ಆಗಿದ್ದ ನೀವಿಂದ ಶುರು ಮಾಡ್ತೀನಿ.
ಕಲಬುರ್ಗಿಯಿಂದ ಒಬ್ಬ ಮೆಸೇಜ್ ಮಾಡಿದ್ದಾನೆ ಸರ್. ಮೇಡಮ್ ನೀವ್ ಎಲ್ಲಿದ್ದೀರಾ ಹೇಳಿ, ನಾನು ನೀವ್ ಯಾವಾಗ ಹೇಳಿದ್ರು ನಾನು ಅಲ್ಲಿ ಬರ್ತೀನಿ, ಒಂದೇ ಒಂದು ಫೋಟೋ ಕೊಡಿ ಮೇಡಮ್ ಅಂತ. ನಾನು ನೀವು ಬೆಂಗಳೂರಿಗೆ ಬಂದಾಗ ಹೇಳಿ ಬೇಕಾದ್ರೆ ನಾನು ಸಿಗ್ತೀನಿ ಅಂತ. ಇಲ್ಲ ಮೇಡಮ್ ನಾನು ನಿಮ್ಮನ್ನ ಮೀಟ್ ಮಾಡಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಡೈಲಿ ಮೆಸೇಜ್ ಮಾಡ್ತಾನೆ ಇವತ್ತಿಗೂ ಇನ್ನ ನೀವು ಫೋಟೋನೇ ಕೊಡ್ಲಿಲ್ಲ ಪಾಪ. ಬರೀ ನನ್ನ ಜೊತೆ ಒಂದ್ ಸೆಲ್ಫಿಗೆ ಅವ್ರಿಗೆ ಅಲ್ಲಿಂದ ಇಲ್ಲಿಗೆ ಬಾ ಅಂತ ಹೇಳೋದು ಎಷ್ಟು ಸರಿ ಸರ್. ಅದಕ್ಕೆ ಬೇಡ. ನೈಸ್. ಒಂದೊತ್ತು ಊಟನೂ ಕೊಡಿಸ್ತೀವಿ, ಬನ್ನಿ ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಊಟನೂ ಮಾಡೋಣ ಅಂತ ಅನ್ನಿ. ಈಗ ಸಿನಿಮಾಗ್ ಬರಕ್ ಹೇಳಿ, ಹೇಳ್ತೀನಿ. ಕೊಡ್ತೀವಿ ಅಂತ. ಆಲ್ರೆಡಿ ಅವರೇ ಆ ಕಮೆಂಟ್ ಇದಾಕಿದ್ದಾರೆ, ಮೆಸೇಜ್ ಹಾಕಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಪಕ್ಕಾ ಬರ್ತೀನಿ ಮೇಡಮ್ ಬೆಂಗಳೂರಿಗೆ ಅಂತ. ಓಕೆ, ನಿಮ್ಗೆ ಸರ್ ಸೈಕ್ ಆಗಿರೋ ಸೈಕ್ ಆಗೆಲ್ಲ ಯಾರು ಏನು ಮಾಡಲ್ಲ, ಅಂದ್ರೆ ಕಂಗ್ರ್ಯಾಚುಲೇಷನ್ ಮಾಡ್ತಾರೆ ಅಥವಾ ತುಂಬಾ ಚೆನ್ನಾಗಿತ್ತು, ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ಈ ತರ ಮಾಡ್ತಾ ಇರ್ತಾರೆ. ಸೈಕ್ ಆಗೆಲ್ಲ ನಮ್ಗೆ ಯಾವ್ದು ಹುಡುಗರಿಗೆ ಯಾರು ಮಾಡಲ್ಲ ಹುಡುಗಿರು ಸೈಕ್ ಆಗ್ತಾ ಇಲ್ಲ. ಯಾರು ಹುಡುಗಿರ್ಗೆ ಇಷ್ಟ ಆದ್ರೂ ಅವ್ರು ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ. ನಮ್ಮ ಹುಡುಗರು ಹಂಗಲ್ಲ, ಹುಡುಗಿರಿಗೆ ಇಷ್ಟ ಆದ ತಕ್ಷಣ ಎಕ್ಸ್ಪ್ರೆಸ್ ಮೇಡಮ್ 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 ಅಂತ. ಬಟ್ ಹುಡುಗರಿಗೆ ಪ್ರಪೋಸಲ್ ಏನಿಲ್ವಾ? ಬರುತ್ತೆ ಸರ್, ಮತ್ತೆ ಅದನ್ನೆಲ್ಲ ಹೇಳ್ಬೇಕು ನೀವು ಸೇರಿಸಿ. ಸೈಕ್ ಪ್ರಪೋಸಲ್ ಅಂತ ಸೈಕ್ ಅಂತ ಯಾವ್ದು ಎಲ್ಲ ಎಲ್ಲ ನಾರ್ಮಲ್. ಅಂದ್ರೆ ಏನಂತ ಮೆಸೇಜ್ ಮಾಡಿದ್ರು? ನಂಗೆ ನೀವ್ ಇಷ್ಟ, ನಾನು ನಿಮ್ ಮದ್ವೆ ಆಗ್ಬೇಕಂತಿದೀನಿ. ಅವ್ರು ಡೈರೆಕ್ಟ್ ಆಗಿ ಮನೇಲೆ ಕೇಳ್ತೀನಿ ಅಂತ ಎಲ್ಲ ಕಮೆಂಟ್ ಬಂದಿರತ್ತೆ. ನಾನ್ ನೋಡಕ್ಕೆ ಹೋಗಲ್ಲ, ಅವ್ರನ್ನ ನೋಡ್ಬಿಟ್ಟು ಹಂಗೆ ಸುಮ್ನೆ ಆಗ್ಬಿಟ್ಟಿರ್ತೀನಿ. ಪಾಪ ಹುಡುಗರು. ನಿಮ್ದು ಹೇಳಿ, ಎಷ್ಟು ಪ್ರಪೋಸ್ ಬಂತು? ನಾರ್ಮಲ್ ಆಗಿ ಅಂದ್ರೆ ಯೂಶಲಿ ಅದೇ ಇಷ್ಟ ಬಂದಿರಲ್ಲ ಅಂತ ಗೊತ್ತಾಯ್ತು. ನಮ್ಮ ಹುಡುಗರದ್ದು ಬಾಳ ಮೆಸೇಜೇ ಆತರ ಬರಲ್ಲ ಅಂದ್ಮೇಲೆ ಇನ್ನ ಪ್ರಪೋಸಲ್ ಬರುತ್ತಾ ಅಂತ ಅವರೇ ಅನ್ಕೊಂಡು. ಹುಡುಗರು ಬಾಳ ನಮಗೆ ಗೊತ್ತಾಗ್ಬಿಡುತ್ತೆ ಈಗ. ನಿಜ ಸರ್, ಅಲ್ಲ 100%. ತುಂಬಾ ಬೇಜಾರಾಗ್ಬೇಡ. ಬೇಜಾರೇನಿಲ್ಲ, ಇವಾಗ ಅದ್ರ ಜೊತೆ ಬಾಳ ಕಲ್ತ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಹೇಳಿ ಹೇಳಿ ನೀವು. ಅದೇ ಸರ್, ನೀವಂದ್ರೆ ಇಷ್ಟ, ವಿಲ್ ಯು ಮ್ಯಾರಿ ಮೀ ಅಂತ ಆತರ ತುಂಬಾ ಮದ್ವೆದ ಬಗ್ಗೆ ಜಾಸ್ತಿ. ನಿಮ್ನ ಮದ್ವೆ ಆಗೋರು ತುಂಬಾ ಲಕ್ಕಿ ಇದರ ಈ ತರ. ಒಂದ್ ಸೈಕ್ ಅನ್ನೋದಂದ್ರೆ ಒಬ್ಬೊಬ್ರು ಕಾನ್ಸ್ಟೆಂಟ್ ಆಗಿ ಮಾಡಿ ರಿಪ್ಲೈ. ನಾನು ಜಾಸ್ತಿ ಇನ್ಸ್ಟಾ ಯೂಸ್ ಮಾಡೋದು, ಅಂದ್ರೆ DM ನೋಡಕ್ ಹೋಗಲ್ವಲ್ಲ. ಸೊ ಕಮೆಂಟ್ಸ್ ಅಲ್ಲಿ ರಾಂಗ್ ಆಗಿ ಕಮೆಂಟ್ ಮಾಡ್ಬಿಡೋದು. ಯಾಕೆ ಅಂತ ಹೋಗಿ ಕೇಳಿದಾಗ, ಮೇಡಮ್ ನೀವು ಏನಕ್ಕೂ ರಿಪ್ಲೈ ಮಾಡಲ್ಲ, ಹಿಂಗಾದ್ರೂ ನೀವು ಮಾಡ್ತೀರಾ ಅಂತ, ಇವಾಗ ಡಿಲೀಟ್ ಮಾಡ್ತೀನಿ ಅಂತದ್ದು. ಒಂದ್ಸಲಿ ಏನೋ ಗೌರವ್ ಜೊತೆ ಫೋಟೋ ಹಾಕಿದ್ದೆ, ಜಸ್ಟ್ ಎಲ್ಲೋ ಪ್ರಮೋಷನ್ಗೆ ಹೋಗ್ತಿರೋದೆ. ಯಾರೋ ಫುಲ್ಲು ಕೋಪ ಮಾಡ್ಕೊಂಡಿರೋ ಎಮೋಜಿ, ಹತ್ರ ಕೂತ್ಕೋಬೇಡಿ ಆಕ್ಟೇ ಮಾಡ್ತೀನಂತೆ, ಹತ್ರ ಕೂತ್ಕೋಬೇಡಿ ಅಂತ. ಓಕೆ, ಈ ತರ ಆ ಥರದ್ದೆಲ್ಲ ಆಗಿದೆ. ಹೇಳಿ. ನಾನೇ ಹಿಂದೆ ಹೋಗ್ತಾ ಇರ್ತೀನಿ, ಬಿಡಲ್ಲ. ಎಲ್ಲರಿಗೂ ಮಾಡ್ತಾ ಇರ್ತೀನಿ, ಹುಡುಗಿರಿಗೆಲ್ಲ ಯಾರು ಬೀಳ್ತಾ ಇಲ್ಲ. ರಿಪ್ಲೈ ಮಾಡ್ತಾ ಇರ್ತೀರಾ? ಇಲ್ಲ, ಇವರೇ ಮೆಸೇಜ್ ಆಗ್ತಾ ನಾನೇ ಇರ್ತಾರೆ. ನೀವೇ ಮಾಡ್ತಾ ಇರ್ತೀರಾ, ನೀವೇ DM ಹಾಕ್ತೀರಾ? ನಾನೇ ಮೆಸೇಜ್ ಮಾಡ್ತೀನಿ, ರಿಪ್ಲೈ ಕೊಡ್ತಾ ಇರ್ತಾರೆ. ಮೋಸ್ಟ್ಲಿ ಅದು ಫೇಕ್ ಅಕೌಂಟ್ ಇರ್ಬೇಕು ಅಂದ್ಬಿಟ್ಟು ರಿಪ್ಲೈ ಮಾಡ್ತಾರೆ ಅನ್ಸುತ್ತೆ. ಈಗ ತುಂಬಾ ಚೆನ್ನಾಗಿ ಮಿಂಚಿರೋರೆಲ್ಲ ನಮಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅನ್ನೋದು ಒಂದಿರುತ್ತೆ. ಇನ್ನೊಂದು ನಿಮ್ಮ ಹೆಸರು ಫೇಕ್ ಅಕೌಂಟ್ ಮಾಡ್ಕೊಂಡು ರಿಪ್ಲೈ ಮಾಡಿ. ಇಲ್ಲ, ಅದಕ್ಕೆ ಅಂತ 699 ರೂಪಾಯಿ ಟಿಕ್ ಬೇರೆ ಹಾಕ್ಸ್ಕೊಂಡು ಅಂತ ನೋಡ್ಲಿ ಅಂತ. ಮುಂಚೆ ಆದ್ರೆ ಟಿಕ್ಕು ಬರೀ ಇದು ಇವ್ರಿಗೆ ಮಾತ್ರ ಕೊಡ್ತಾ ಇದ್ರು, ಇವಾಗ 699 ಕೊಟ್ರೆ ಎಲ್ಲಾರ್ಗು ಕೊಡ್ತಾವ್ರೆ. ಕೊಡ್ತಾರಲ್ಲ, ಹಂಗ ಹಾಕ್ಸ್ಕೊಂಡ್ರೆ ಅಟ್ಲೀಸ್ಟ್ ಯಾರು ಟಿಕ್ ಇವನು ಪುಡಿಂಗು ಅಂತ ಮೆಸೇಜ್ ಕೊಡ್ತಾರೆ. ಮುಂಚೆ ಸರ್ ಯಾವ್ದೋ ಒಂದು ಎಲ್ಡಿರೋದು ಸ್ಟೇಟಸ್ ಅಲ್ಲಿ ಟಿಕ್ ಇರೋರು ನೋಡೋದು, ಈಗ ಆಲ್ಮೋಸ್ಟ್ ಎಲ್ಲ ಟಿಕ್ ಇರೋರೇ ನೋಡ್ತಾ ಇರ್ತಾರೆ. ಯಾರ ಬ್ಲೂ ಟಿಕ್ ಇದೆಯಲ್ಲ ಅಂತ ಹೋಗಿ ನೋಡಿದ್ರಲ್ಲಿ 0 ಫಾಲೋವರ್ಸ್ ಇರ್ತಾರೆ. ಅಲ್ಲಿ ಯಾರೋ ಫಾಲೋ ಮಾಡಿದಾಗ ಯಾರೋ ಬ್ಲೂ ಟಿಕ್ ಇರೋ ಫಾಲೋ ಅಂತ ಮಾಡಿದ್ರೆ ಅನ್ಸೋದು. ಫ್ರೀ ಆಗಿ ತಗೊಳ್ಳೋದು, ದುಡ್ಡು ಕೊಟ್ಟೆ ತಗೊಳ್ಳೋಣ ಅಂತಾರೆ. ಅದಕ್ಕೆ ಅಲ್ಲ, ತಗೊಂಡ್ರು ವೇಸ್ಟ್ ಅಲ್ಲ, ವರ್ಕ್ ಆಗ್ತಾ ಏ, ಇದೆ. ಇಲ್ಲ, ಅಲ್ಲ, ಎರಡು ಕಾರ್ತಿಕ್ ಬಂದವಲ್ಲ. ಫ್ರೀ ಆಗಿ ಏನು ಬೇಡ ಅಂತ. ಅಂತವೆಲ್ಲ ಬರ್ತಾವ ಸರ್. ಅಂತ ಮಾಡಿದಾಗ ಒಂದ್ 10 ಜನಕ್ಕೆ ಮಾಡಿದಾಗ ಒಂದ್ 2 ಬರುತ್ತಲ್ಲ. ಏನಾಯ್ತು? ಓಕೆ ಆಯ್ತಾ? ಬೇಡ. ಸುಮ್ನೆ ಅಂದೆ ಸರ್. ಕೆಲವೊಂದು ಮೆಸೇಜ್ಗಾದೋ, ಕೆಲವೊಂದು ಕಾಫಿ ಟೀ ಬಂದಿದೆ. ಸುಮ್ನೆ ಅಂದೆ. ಸುಮ್ನೆ ಅಂದಿರುತ್ತೆ ಸರ್ ಕ್ಯಾಮ್ರಾ. ಹಂಗ್ ಹೋದ್ರೆ ನನಗೆ ಲೀಲಾ ಅಭಿಮೇಘ ಆದ್ಮೇಲೆ ಒಂದ್ ಹುಡುಗಿ ಮೆಸೇಜ್ ಮಾಡಿದ್ರು ಕಾಫಿಗೆ ಅಂತ. ಓಕೆ ಮೇಡಮ್ ಆಯ್ತು ಬನ್ನಿ ಸರ್ ಅಮೃತಾಂಜನ್ ಶಾರ್ಟ್ ಫಿಲಮ್ ನೋಡಿದಾಗೆ ಅಂತ ಬರೋಣ ಹಂಗಾದ್ರೆ. ಹೇಳಿ. ಕಾಫಿ ಕರೆದ್ರು, ಕಾಫಿ ಕರೆದ್ರು, ಮನೆ ಹತ್ರ ಬನ್ನಿ ಅಂತ. ನಾನು ನಮ್ಮ ರೂಮ್ ಹತ್ರನೇ ಇರುತ್ತೆ ಅಂತಂದೆ. ಸರಿ ಆಯ್ತು ಓಕೆ ಅಂದ್ರೆ ಮತ್ತೆ ಹಂಗೆ ಮೆಸೇಜ್ ಮಾಡಿದ್ರು. ಇಲ್ಲ ಮಲ್ಲೇಶ್ವರಂಗೆ ಹೋಗೋಣ, ಕಾಫಿ ಕುಡಿಯೋಕೆ ಮಲ್ಲೇಶ್ವರಂ ಗಂಟ ಯಾಕೆ ಅಂತ ನಾನು. ಇಲ್ಲೇ ಕುಡಿಯೋಣ, ಓಕೆ ಆಯ್ತು. ಮತ್ತೆ ಒಂದು 5 ನಿಮಿಷ ಆದ್ಮೇಲೆ ಮೆಸೇಜು, ಹಂಗೆ ಸ್ಮೋಕ್ ಮಾಡೋಣ. ಇಲ್ಲ ನಾನು ಸ್ಮೋಕ್ ಡ್ರಿಂಕ್ಸ್ ಏನು ಮಾಡಲ್ಲ, ಕಾಫಿ ಕುಡಿತೀನಿ. ಸರಿ ಆಯ್ತು ಬನ್ನಿ ಹಂಗೆ ಹೋಗೋಣ. ಇಲ್ಲಮ್ಮ ಇಲ್ಲೇ ಕುಡಿಯೋಣ ಅಂತ. ಅಲ್ಲ ನೀವು ಮತ್ತೆ ಕ್ಯಾಬ್ ನಾನೇ ಕಾರ್ ನಾನೇ ತಗೊಂಡ್ಬರ್ತೀನಿ ಹೋಗೋಣ. ಇಲ್ಲ ನಾನು ಇಲ್ಲೇ ಕಾಫಿ ಕುಡಿಯೋದು. ಏಯ್ ನಾನೇ ನಿಮ್ಮನ್ನ ಕಿಡ್ನಾಪ್ ಮಾಡಲ್ಲ, ನೀವು ತುಂಬಾ ಭಯ ಪಡ್ತಾ ಇದ್ದಂಗಿದ್ದೀರಾ, ಬ್ಲಾಕ್ ಮಾಡ್ವಿ ಸಾಕ್ಬಿಟ್ಟೆ. ಮೆಸೇಜ್ ಮಾಡ್ತಾರೆ ಹೇಳಿ. ನಿನ್ನ ಹತ್ರ ನಾನು ಯಾವ ಸೀನ್ಗೂ ಹೇಳಿಲ್ಲ.
ಓಕೆ. ಅಂಡ್ ಕೆಲವೊಂದು ಫೇಕ್ ಅಕೌಂಟ್ಗಳಿಂದ ಬೇರೆ ರೀತಿಯಾಗಿ ಏನಾದ್ರು ಮೆಸೇಜ್ ಮಾಡಿದ್ಯಾ? ಫೇಕ್ ಅಕೌಂಟಲ್ಲಿ ಮೆಸೇಜ್ ಬರಲ್ಲ, ಕಮೆಂಟ್ಗಳಂತೂ ಬರ್ತಾರೆ. ಅಕೌಂಟ್ ಇಂದ ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತಾ ಇಲ್ಲ, ಅದು ಬ್ಲೂ ಟಿಕ್ ದುಡ್ಡು ಕೊಟ್ಟು ಅಲ್ಲ ಹಾಕ್ಸ್ಕೊಂಡು. ಮಾಡಿ ರಿಪ್ಲೈ ಮಾಡಿಲ್ಲ ಅಂದಾಗ ಬರುತ್ತೆ. ಕೆಲವರು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡಿರ್ತಾರೆ, ಇಲ್ಲಾಂದ್ರೆ ಕಮೆಂಟ್ ಮಾಡಿರ್ತಾರೆ, ನಾವು ಅದಕ್ಕೆ ನೋಡಿಲ್ಲ ಅಂದ್ರೆ ಬೇಕಂತ ಮತ್ತೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ಮತ್ತೆ ಬೇರೆ ಫೇಕ್ ಐಡಿ ಇಂದ ಇದ್ ಮಾಡೋದು. ನಾವು ಅವ್ರ ಅಕೌಂಟ್ ಬ್ಲಾಕ್ ಮಾಡಿದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದಾರೆ ಅಂತ ಬೇರೆ ಐಡಿ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ಸ್ ಹಾಕಿರೋದಿದೆ. ಇನ್ ಯಾರೋ ಒಬ್ರು ನಾನು ಅವ್ರಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿರೋದಿದೆ. ಏನಂತ? ಅಮೃತಾಂಜನ್ ಸಿನಿಮಾ ಶೂಟಿಂಗ್ ಆಗಿತ್ತು, ಅವತ್ತು ನೈಟ್ ಶೂಟ್ ಇತ್ತು, ಮುಗಿಸ್ಕೊಂಡು ಬಂದು ವೀರೂಸಲ್ಲಿ ಸ್ಟೇ ಮಾಡಿದ್ವಿ. ನಂದ್ರಲ್ಲಿ ಅವತ್ತು ರೀಚಾರ್ಜ್ ಖಾಲಿ ಆಗೋಗಿದೆ, ನಾನು ಬ್ಯಾಡ್ಲಿ. ಅವತ್ತು ಕಾಲ್ ಮಾಡಿದ್ರು, ಅವಾಗೇನೋ ಶೂಟ್ ಮುಗಿಸ್ಕೊಂಡು ಬಂದು 7 o'clock ಏನೋ ಮಲ್ಕೊಂಡಿದ್ದೀನಿ, ಫೋನ್ ಬಂತು. ನಾನು ಹೇಮಂತ್ ಅಂದರು. ನಾನು ನಮ್ಮ ಟೀಮಲ್ಲಿ ಒಬ್ರು ಹೇಮಂತ್ ಅಂತ ಇದ್ದಾರೆ, ಕುನ್ನಿ ಅಂತ. ನಾನು ಅವನು ಅಂದ್ಕೊಂಡು ಹೇಳು ಕುನ್ನಿ ಅಂದೆ. ಕುನ್ನಿ ಅಲ್ಲ, ನಾನು ಹೇಮಂತ್ ಅಂದರು. ಅಲ್ಲ, ನಾನು ಈಗಿನೂ ಶೂಟ್ ಮುಗಿಸ್ಕೊಂಡು ಬಂದಿದ್ದೀನಿ ಕಣೋ, ನಾನು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಮಲ್ಕೊಂಡೆ. ಅಷ್ಟರಲ್ಲಿ ಅವ್ನು ಏನಂತ ಮೆಸೇಜ್ ಮಾಡಿದ್ದಾನೆ ಗೊತ್ತಾ? ನೀನು ನನ್ನ ಕಾಲೇ ಕಟ್ ಮಾಡ್ತೀಯಾ, ನೋಡ್ತೀಯಾ ನಿನ್ನ ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಸೋನು ಶ್ರೀನಿವಾಸ್ ಗೌಡ ಥರ ಎಲ್ಲ ನೀನು ಟ್ರೋಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇಷ್ಟುದ ಮೆಸೇಜ್ ಹಾಕಿದ್ದಾನೆ. ಮತ್ತೆ ಕಾಲ್ ಮಾಡ್ತಿದ್ದೀನಿ, ಕಾಲ್ ಕನೆಕ್ಟ್ ಆಗ್ತಾನೆ, ನನ್ನ ರೀಚಾರ್ಜ್ ಬೇರೆ ಖಾಲಿ ಆಗಿತ್ತು, ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ನಲ್ಲ. ಆಮೇಲೆ ಹೋಗ್ಬೇಕಾದ್ರೆ ಕಾಲ್ ಮಾಡ್ತೀನಿ, ರೀಚಾರ್ಜ್ ಇಲ್ಲ. ಸರಿ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ರೀಚಾರ್ಜ್ ಮಾಡಿಕೊಂಡು ಮತ್ತೆ ಕಾಲ್ ಮಾಡ್ತೀನಿ, ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಮತ್ತೆ ಅವನೇ ಕಾಲ್ ಮಾಡ್ದ. ಇವಾಗ ಗೊತ್ತಾಯ್ತಾ, ಇವಾಗ ಮತ್ತೆ ನನಗೆ ಕಾಲ್ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಬ್ಲಾಕ್ ಮೇಲ್ ಮಾಡ್ದ. ನಾನು ಅದಕ್ಕೆ ಅಂದೆ, ಯಾರು ನೀನು, ಏನಕ್ಕೆ ಈ ಥರ ಮಾಡ್ತೀಯ? ಮತ್ತೆ ಕಾಲ್ ಮಾಡಿದ್ರೆ ಕಟ್ ಮಾಡ್ತೀಯಾ ಹಂಗೆ ಹಿಂಗೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ ಅಂತ ನಾನು ಕಾಲ್ ಕಟ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ನಾವು CCDಯಲ್ಲಿ ಶೂಟ್ ಮಾಡ್ತಾ ಇದ್ವಿ, ನಂದು ಪಾಯಲ್ದು ಸುಧಾಕರ್ದು. ಅವಾಗ ಮತ್ತೆ ಮೆಸೇಜ್ ಹಾಕಿದ್ದ, ಸಾರಿ ಮೇಡಮ್ ನಿಮ್ಗೆ ಗೊತ್ತಾಗ್ಲಿಲ್ಲ, ಬೇಕು ಅಂತ ಮಾಡಲಿಲ್ಲ, ಇನ್ಮೇಲೆ ನಾನು ನಿಮ್ಮ ವಿಷಯಕ್ಕೆ ಬರಲ್ಲ, ನೀವು ನನಗೆ ಬಿಟ್ಬಿಡಿ. ಏನಕ್ಕೆ ಬೇಕು? ಬಿಡಬಾರ್ದಾಗಿತ್ತು. ಸ್ಟೇಷನಲ್ಲಿ ಕೂರಿಸಿದ್ರು ನನ್ನ. ಅಂಡ್ ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇರೋದ್ರಿಂದ ನಾವು ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಬರೋ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಕೆಲವರೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಸುಸೈಡ್ ರೇಂಜಿಗೆ ಹೋಗಿದ್ದೆಲ್ಲ ಇಲ್ಲ, ಅದು ಕಮೆಂಟ್ ಆದ್ರೆ ಓಕೆ. ಕಮೆಂಟ್ಗಳನ್ನ ನೋಡಿ ಅಲ್ಲ, ಕಮೆಂಟ್ಸ್ ಆದ್ರೆ ಓಕೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇದೇ ತರ ಬೇಕಂತ ಹೇಳಿ ನಾವು ರೆಸ್ಪಾಂಡ್ ಮಾಡಿಲ್ಲ ಅಂತ ಆಗ್ಲಿ, ಇಲ್ಲ ಇನ್ನೊಂದಾಗ್ಲಿ, ನನ್ಗೋ ಇಲ್ಲ ಪಾಯಲ್ ಯಾರೇ ಹುಡುಗಿರಾಗಿರ್ಲಿ, ಒಂದ್ಸಲ ಅವ್ರ ಫೋಟೋ ಎಡಿಟ್ ಮಾಡಿ ವಿಡಿಯೋ ಅಂತ ಬಿಟ್ಟಾಗ ನಮ್ದು ಮರ್ಯಾದೆ ಹೋಗುತ್ತೆ. ಅದು ಒಂದ್ಸಲ ಹೋದಾಗ ಅದು ಮತ್ತೆ ಬರಲ್ಲ. ಅದು ಹುಡುಗಿರಿಗೆ ಮೈಂಡಲ್ಲಿ ಜಾಸ್ತಿ ಇರುತ್ತೆ. ಸೊ ಅವ್ನು ಏನೋ ಬ್ಲಾಕ್ ಮೇಲ್ ಮಾಡಿದಂತ ನಾನು ನೆಗ್ಲೆಕ್ಟ್ ಮಾಡಿದ್ರೆ ಅವ್ನು ಮಾಡಿದ್ರು ಮಾಡ್ಬೋದಿತ್ತು. ಅದು ಒಂದ್ಸತಿ ಇದಾದ್ಮೇಲೆ ನಂದೇ ತಾನೇ ಮರ್ಯಾದೆ ಹೋಗೋದು. ಅದು ಮತ್ತೆ ಎಷ್ಟು ದಿನ ಆದ್ರೂ ಅದು ವಾಪಸ್ ಬರಲ್ಲ. ಅಂಡ್ ಮನೆಯಿಂದ ಈ ಮನೆ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಅವರಿಂದ ಏನಾದ್ರು ಅಪೋಸ್ ಆಗಿದೆ ಏನಾದ್ರು? ಇಲ್ಲ ಸರ್, ಅವೆಲ್ಲ ಏನು? ವೆರಿ ಸಪೋರ್ಟಿವ್ ಮನೆ. ಕೆಲವೊಂದೆಲ್ಲ ಟ್ರೋಲ್ಸ್ ಮೀಮ್ಸ್ ಗಳಿಂದ ಏನೋ ಸ್ವಲ್ಪ ಬೇರೆ ತರ ಪೋಟ್ರೆ ಆಗ್ತಾ ಇದೆ, ಸ್ಟಾಪ್ ಮಾಡು ಅನ್ನೋದು. ಆಕ್ಚುಲಿ ಏನಂದ್ರೆ ಸರ್, ಟ್ರೋಲ್ ಅಂದ್ರೆ ಯೂಶಲಿ ಎಲ್ಲರಿಗೂ ನೆಗೆಟಿವ್ ಫೀಲಿಂಗ್. ಒಂದು 5 ವರ್ಷದ ಹಿಂದೆ ಟ್ರೋಲ್ ಅಂದ್ರೆ ಏನೋ ಕೆಟ್ಟದ್ದು ಅಂತ. ಬಟ್ ಲಕ್ಕಿಲಿ ನನಗೆ ಪಾಸಿಟಿವ್ ಆಗಿದ್ದು ಟ್ರೋಲ್ ಅಂತ. ಇವಾಗ ಮಮ್ಮಿ ಡ್ಯಾಡಿಗೆ ಟ್ರೋಲ್ ಏನು ಅಂತಾನೆ ಗೊತ್ತಿರ್ಲಿಲ್ಲ ಆಗ. ನನ್ಗೆ ಅವಾಗ ಹೊಸದು ಟ್ರೋಲ್ ಅಂದ್ರೆ ಸಮಥಿಂಗ್ ಬ್ಯಾಡ್. ಅವ್ರು ಟ್ರೋಲ್ ಆಗಿದ್ದಾರೆ ಅಂತಂದ್ರೆ ಅದು ನೆಗೆಟಿವ್ ಮೈಂಡ್ಸೆಟ್, ಏನೋ ಬ್ಯಾಡ್ ಆಗೇ ಆಗಿದ್ದಾರೆ ಅಂತ. ಬಟ್ ಟ್ರೋಲ್ ಅಂದ್ರೆ ಪಾಸಿಟಿವ್ ಆಗುತ್ತೆ, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಟ್ರೋಲ್ ಅಂತ ಅವಾಗೇ ಗೊತ್ತಾಗಿದ್ದು ನನಗೂ, ಮಮ್ಮಿ ಡ್ಯಾಡಿಗೂ. ಆಮೇಲೆ ಅವ್ರಿಗೆ ಇವಾಗ್ಲೂ ಟ್ರೋಲ್ ಅಂದ್ರೆ ನೆಗೆಟಿವ್ ಅಂತಾನೆ ಗೊತ್ತಿಲ್ಲ. ಬಿಕಾಸ್ ನಂತರ ಗೊತ್ತಾಗಿದ್ದಲ್ಲ ಟ್ರೋಲ್ ಅಂದ್ರೆ ಏನು ಅಂತ. ಮಮ್ಮಿ ಡ್ಯಾಡಿಗೆ ನಿಜ ಗೊತ್ತಿರ್ಲಿಲ್ಲ ಅವಾಗ. ಸೊ ನನಗೆಲ್ಲ ಪಾಸಿಟಿವ್ ಆಯ್ತು, ಚೆನ್ನಾಗಿ ಟ್ರೋಲ್ ಆಗ್ತಿದೆ ಮಮ್ಮಿ ಅಂದಾಗ. ಟ್ರೋಲ್ ಏನು ಅಂದಾಗ ಈ ಥರ ಮಾತಾಡಿದಾಗ್ಲಿ, ನಮ್ಮ ಶಾರ್ಟ್ ಫಿಲಮ್ ಹೋಗ್ತಾ ಇರೋದು, ಕಂಟೆಂಟ್ ಇಷ್ಟ ಆಗ್ತಿರೋದು. ಸೊ ಅವ್ರಿಗೆ ಟ್ರೋಲ್ ಅಂದರೆ ಇವಾಗ್ಲೂ ಪಾಸಿಟಿವ್ ಥಿಂಕಿಂಗೇ ಇದೆ. ನೈಸ್ ನೈಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಆದಾಗ, ಸೊ ಒಂದು ಟೆಲಿವಿಷನಿಂದ ಒಂದು ರಿಯಾಲಿಟಿ ಶೋಗಳಿಗೆ ಕಾಲ್ ಮಾಡೋದು ಅವೆಲ್ಲ ಇದ್ದೇ ಇರುತ್ತೆ, ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳಿಗೆ. ನೀವು ಇದರಲ್ಲೆಲ್ಲ ಫೇಮಸ್ ಆದರೂ ರಿಯಾಲಿಟಿ ಶೋಸ್ನಲ್ಲಿ ಯಾವುದು ಅಷ್ಟಾಗಿ ಯಾರು ಕಾಣಿಸ್ಕೊಂಡಿಲ್ಲ? ಇಲ್ಲ, ಅವ್ರ ಕಡೆಯಿಂದ ಕೇಳಿದರೆ ಅಥವಾ ಅಪ್ರೋಚ್ ಮಾಡಿದ್ದಾರೆ ಸರ್, ಅವಕಾಶ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಅಂದರೆ ಜನಗಳನ್ನ ರೀಚ್ ಆಗೋಕ್ಕಿರ್ಬೋದು, ಅಥವಾ ಚಾನಲ್ ಮುಖಾಂತರ ನಮಗೊಂದು ಒಳ್ಳೆ ಎಕ್ಸ್ಪೋಜರ್ ಸಿಗ್ತಾ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ನಾವು ಸಿನಿಮಾಗಳು ಕಮಿಟ್ಮೆಂಟು ಅದು ಇದು ಇದ್ದಾಗ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಗೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಇನಿಷಿಯಲ್ ಡೇಸಲ್ಲಿ ಬಂದಿದ್ರೆ ಹೋಗ್ಬಿಡ್ತಾ ಇದ್ವೇನೋ. ನಾವು ಇತ್ತೀಚೆಗೆ ಬಂದಿದ್ದ ಕಾರಣ ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ ಇದ್ದಿದ್ರಿಂದ ಸೊ ಎರಡು ಕಡೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಪ್ಕೊಳಕ್ ಆಗ್ಲಿಲ್ಲ ಸರ್. ಬಟ್ ಚಾನಲ್ ಕಡೆಯಿಂದ ಆಪರ್ಚುನಿಟಿ ಖಂಡಿತವಾಗ್ಲೂ ಬಂದಿದೆ ಸರ್. ಅಂಡ್ ಈಗಲೂ ಇಷ್ಟ ಆಗುತ್ತೆ ಸರ್. ಈಗಲೂ ಏನಾದ್ರು ಹೊಸದೇನಾದ್ರು ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಕಾಲ್ ಮಾಡ್ತಾರೆ. ಇಂಟ್ರೆಸ್ಟ್ ಇದೆಯಾ ಗೊತ್ತು, ಕಮಿಟ್ಮೆಂಟ್ ಇರುತ್ತೆ ಅಂತ ಒಂದು ಕಾಲ್ ಬಂದೇ ಬರುತ್ತೆ ಚಾನಲ್ಗಳಿಂದ. ಸೀರಿಯಲ್ಗೂ ಅಷ್ಟೇ, ಮತ್ತೆ ಫೋನ್ ಮಾಡ್ಬಿಟ್ಟು ಸರ್ ಗೊತ್ತು ನೀವು ಮಾಡಲ್ಲ, ಆದ್ರೂ ಈ ಸಲ ಏನಾರ ಮನ್ಸ್ ಚೇಂಜ್ ಮಾಡಿದೀರಾ ಅಂತ ಕೇಳೋಣ ಅಂತ ಮಾಡಿ. ಅವ್ರಿಗೂ ಅಂದ್ರೆ ನಾವು ನೇರವಾಗಿ ರಿಜೆಕ್ಟ್ ಮಾಡೋಷ್ಟು ದೊಡ್ಡವರಲ್ಲ, ಬೇಡ ನಾನು ಬರಲ್ಲ ಅನ್ನೋ ಥರ ರಿಕ್ವೆಸ್ಟ್ ಮಾಡಿಕೊಂಡು
ಹೋಗ್ಬಿಟ್ಟು ಚಾನಲ್ಗೆ ಹೋಗ್ಬಿಟ್ಟು ಸರ್ ಇಲ್ಲ ಸರ್ ಈ ಥರ ಇದೆ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೋದಾ? ಈಗ ಇಲ್ಲ ಗೊತ್ತಿಲ್ಲ ಸರ್. ಬೇಡ, ಸಿನಿಮಾಗಳೇ ಮಾಡಿ. ಸಿನಿಮಾ ಶುರು ಮಾಡಿದ್ರೆ ಎಲ್ಲ ಸಿನಿಮಾದಲ್ಲಿ ಬ್ಯುಸಿ ಆಗಿ ಹಾಂ ಸರ್. ಅಲ್ವಾ? ಓಕೆ, ಈಗ ಯಾರು ಮಿಸ್ಸಿಂಗ್ ನಿಮ್ಮಲ್ಲಿ? ಸುಧಾಕರ್ ಮತ್ತೆ ಸುಧಾಕರ್ ಭವ್ಯ. ಭವ್ಯ ಯಾಕೆ ಅವರಿಲ್ಲಿ? ಅದೇ ಸಿನಿಮಾ ಇನ್ನೇನು 3 ದಿನ ಅಲ್ಲ ಸಿನಿಮಾ ಬೇರೆ ವರ್ಕ್ಗಳಿರುತ್ತಲ್ಲ ಅಲ್ಲ, ಇಂಟರ್ವ್ಯೂ ಸಿನಿಮಾನೇ ರಿಲೇಟೆಡ್. ಅದೇ ಹೇಳಿದ್ದು Vote ಮಾಡ್ತೀವಿ. ಇವಾಗ ಅಲ್ಲ ಸರ್, ಮೊನ್ನೆ ಕೊಟ್ಬಿಡಿ. ಇವಾಗ ಮೊನ್ನೆ ಗೌರವ್ ಅವರು ಪಾಯಲ್ ಅವರು ಬೇರೆ ಇದಕ್ಕೆ ಹೋಗಿದ್ರು, ನಾನು ಪಲ್ಲವಿ ಅಂದ್ರೆ ಬೇರೆ ಬೇರೆ ಚೇತನ್ ದುರ್ಗ ಚಾನೆಲ್ಸ್ ಅವರು ಬೇರೆ ಬೇರೆ ಇನ್ನೊಂದು interviews. ಹಂಗೆ ಅಂದ್ರೆ ಅವ್ರನ್ನ ಟೈಮ್ ಮಾತಾಡ್ತಾರೆ. ಜಾಸ್ತಿ ಇಲ್ವಲ್ಲ ಸರ್. ಕರೆಕ್ಟ್. ಸಮಯ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಆಫ್ಟರ್ ದಿಸ್ ಸಿನಿಮಾ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಇಲ್ಲ ಈ ಸಿನಿಮಾ ಆದ್ಮೇಲೆ ನಾವು ನೆಕ್ಸ್ಟ್ ಪ್ಲಾನ್ ಮಾಡೋಣ ಅಂತ? ಏನು ಸರ್? ನೆಕ್ಸ್ಟ್ ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ಪ್ರಮೋಷನ್ ಅಲ್ಲ, Cinema. ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸಿನಿಮಾ ಇಲ್ಲ ಮತ್ತೆ ಶಾರ್ಟ್ ಫಿಲಮ್ಸ್ ಇಲ್ಲ ನೆಕ್ಸ್ಟ್ ಸಿನಿಮಾ ಬಗ್ಗೆ ಪ್ಲಾನ್ ಮಾಡಕ್ಕಿಂತ ಮುಂಚೆ ಈ ಸಿನಿಮಾ ಹೆಂಗಾಗ್ಲಿ ಅದ್ರ ಮೇಲೆ ಏನಾದ್ರು ಇದ್ರ ಮೇಲೆ ಅಂತೂ ಎಲ್ಲರಿಗೂ Hopes ಹೋಪ್ಸ್ ಇದೆ ಇದೆ sir. ಸರ್. ಅಷ್ಟು ಟೈಮಿಂದ ನಾವು ವೆಯ್ಟ್ ಮಾಡ್ತಿದ್ದಕ್ಕೆ ಇದರಿಂದ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಇವಾಗ ಏನಿದೀವಿ ಇನ್ನೊಂದು ಮೆಟ್ಲು ಏರ್ತೀವಿ ಅನ್ನೋ ಇದೆ. ಹಿಟ್ ಆಫ್ ಫ್ಲಾಪ್ ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೆಸರು ಬಂದೇ ಬರುತ್ತೆ ಅಂತ ಇದೆ. ಅದು ಬಿಟ್ಟು ಸಿನಿಮಾ ನಡೀತಾ ಇದೆ ಸರ್. ನಂದು ಗೌರವ್ ಪೇರಾಗೇನೆ ಒಂದು ಕನ್ನಡ ಮೂವಿ ನಡೀತಿದೆ, ಅರ್ಧ ಆಗಿದೆ, ಇನ್ನು ಅರ್ಧ ಶೂಟ್. ಇನ್ನು ಅರ್ಧ ಇದೆ. ಇನ್ನೊಂದು ತೆಲುಗು ಮೂವಿ ನಡೀತಾ ಇದೆ, ಇನ್ನೊಂದು ಕನ್ನಡ ವೆಬ್ ಸೀರೀಸ್ ನಡೀತಾ ಇದೆ, ವರ್ಕ್ ನಡೀತಿದೆ ಸರ್. ನೀವು ತುಂಬಾ ಚೆನ್ನಾಗಿ ಹಾಡು ಆಡ್ತೀರಂತೆ. ನಾನಾ ಸರ್? ಯಾರು ಹೇಳ್ಬಿಟ್ರು? ಅವಳು ಆಡುತ್ತಾಳೆ, ನಾನು ಆಡಲ್ಲ. ಅವರೇ ಹೇಳಿದ? ನನ್ಗೆಲ್ಲ ಹಾಡು ಹೇಳಕ್ ಬರ್ತದೆ ಸರ್. ಹೇಳ್ತಾನೆ ಸರ್, ಸೀರಿಯಸ್ಲಿ? ಖಂಡಿತವಾಗ್ಲೂ ಹಾಡು ಹೇಳಲ್ಲ ಸರ್ ನಾನು. ನಿಜವಾಗ್ಲೂ? ನಮ್ದು ಪ್ರಮೋಷನ್ ಸಾಂಗ್ ಗೊತ್ತಲ್ಲ, ನೀನು ಹೇಳು, ಬಾಯ್ಟ್ ಮಾಡಿ. ಇಲ್ಲ ಹೇಳಿ ಒಂದ್ ಬಿಡಿ. ಹೇಳಪ್ಪ. ಅಲ್ಲ, ಅದು ಒಂದ್ಸಲಿ ಹಿಂಗ್ ಕೇಳಿಸ್ಕೊಂಡ್ರೆ ಬಂದ್ಬಿಡುತ್ತೆ. ಬಟ್ ಸಾಂಗ್ ಫಸ್ಟ್ ಡೇ ನೀನ್ ಕಳ್ಸಿರ್ಲಿಲ್ಲ, ಕಳ್ಸಿದ್ ನಾಳೆ ಶೂಟಿಂಗ್ ಅಂದಂಗೆ ಇವತ್ತು ಕಳ್ಸಿದ್ದು. ಸರ್ ಯಾರು ಹಿಂಗಿಂಗ್ ಕ್ವಾಟ್ಲೆ ಕೊಟ್ರು ಬಂದು ಹೇಳ್ಬಿಡಿ. ಬನ್ನಿ ಸರ್, ಬನ್ನಿ ಹಂಗೆ ಜಾಯ್ನ್ ಆಗಿ ಬನ್ನಿ. ಬನ್ನಿ ಸರ್, ಏನಾಗಲ್ಲ. ಅವ್ನ್ ಕಾರ್ತಿಕ್ ಲೈವ್ ಅಲ್ಲೇ ತಿನ್ಕೊಂಡ್ ಕುಂತವನೆ. ಲೈವ್ ಅಲ್ಲೇ ತಿನ್ಕೊಂಡು ಹಾ? ನೀನ್ ಯಾರು ತೆಗಿಯಲ್ಲ, ನಂದೇ ತೆಗಿಯೋದು. ಹೇಳಿ ಯಾರ್ಯಾರು ಎಷ್ಟೆಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಫಸ್ಟ್ ಇಂದಾನು. ಸರ್ ಕ್ವಾಟ್ಲೆ ಏನ್ ಕೊಟ್ಟಿಲ್ಲ, ಫಾರ್ಮಲ್ ಎಲ್ಲ ಬೇಡ ಸರ್, ರಿಯಲ್ ಆಗಿ ಹೇಳಿ. ನಾವೆಲ್ಲ ಅದ್ರಲ್ಲೆಲ್ಲ ಎತ್ತಿದ್ಕೆ ಹೇಳ್ಬೇಕು ಅಂದ್ರೆ ಕ್ವಾಟ್ಲೆ ಏನಿಲ್ಲ ಸರ್. ನೀವು ತುಂಬಾ ಏನಂದ್ರೆ ಪರ್ಸನಲ್ ಲೈಫ್ ಕ್ವಾಟ್ಲೆಗಳು ಜಾಸ್ತಿ. ಹೇಳಿ, ಒಬ್ಬೊಬ್ರದ್ದು ಒಂದೊಂದು ಹೇಳಿ. ಎಲ್ಲಿಂದ ಅವ್ನ ಈ ಕಡೆ ತಿರ್ಗ್ತಾನೆ ಇಲ್ಲ, ಮಕಾನ ನೋಡೋ ಡೈರೆಕ್ಟರ್ದು ಹೋಗ್ಲಿ. ನೋಡಿದ್ರೆ ಏನೋ ಲಕ್ಕಿ ಬರ್ತಲ್ಲ, ಬರೋಳು ಕಳ್ಸೋದೇ ಇಲ್ಲ. ಹೇಳಿ ಇವ್ರದ್ದು ಏನ್ ಹೇಳೋಣ ಸರ್, ಅಟ್ಲೀಸ್ಟ್ ಈಗ ಸಿನಿಮಾ ಮಾಡ್ತಾ ಇದಾರೆ ನೋಡಿ, ಎಲ್ಲರಿಗೂ ನೋಡ್ತಾರೆ. ಫೋಕಸ್ ಯಾರ ಬಗ್ಗೆ ಏನೇನು ನೋಡ್ತಾಳೆ ಸ್ವಲ್ಪ ಸರ್ ಹೇಳಿಲ್ಲ ಸರ್, ಜಾಸ್ತಿ ಟೀಮ್ ಅಲ್ಲಿ ಕಾಲ್ ಎಳಿಯೋದೇ ಸರ್. ಸರ್ ನೀವಿನ್ ಎಷ್ಟು ಕ್ವಾಟ್ಲೆ ಕೊಟ್ಟಿರ್ತೀರ ಅದೇ ಕೇಳ್ತಿದ್ದೀನಿ. ಕ್ವಾಟ್ಲೆ ತಗೊಂತ ಇದೀರಿ, ತಗೋತಾ ಇಲ್ಲ. ಹಂಗೆ ನೀವೆಲ್ಲರೂ ತಗೊಂಡಿರೋರು ಏನ್ ಸರ್ ನೀವೇ ಕೊಟ್ಟಿರೋದು ಹಂಗಾರೆ? ಏನಿಲ್ಲ ಸರ್, ಆಕ್ಚುಲಿ ಏನಂದ್ರೆ ಒಂದ್ ಕ್ವಾಟ್ಲೆ ಕೊಟ್ಟಿರ್ತೀನಿ ಅಂದ್ರೆ ರಿಯಲ್ ಆಗಿ ಕುಡಿಸ್ಬಿಟ್ಟು ಆಕ್ಟ್ ಮಾಡಿರ್ತೀನಿ. ರಿಯಲ್ ಆಗಿ ಕುಡಿಸ್ಬಿಟ್ಟು ಆಕ್ಟ್ ಮಾಡ್ತೀನಿ, ಅದೊಂದು ಕ್ವಾಟ್ಲೆ. ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಬನ್ನಿ ಅನ್ನೋದು ಒಂದ್ ನಿಮಿಷ ಕೊಟ್ಟಿರ್ತೀನಿ. ರಿಯಲ್ ಆಗಿ ಕುಡ್ಸಿದ್ರೆ ಅದೇ ತರ ಬರುತ್ತೆ ಅಂತ ಹೆಂಗ್ ಗೊತ್ತು ಸರ್? ಎಲ್ಲಾನು ಹಂಗೆ ಮಾಡಿರೋದಲ್ಲ ಸರ್, ನಾನು ಇದುವರೆಗೂ ಶಾರ್ಟ್ ಫಿಲಮ್ಸ್ ಎಲ್ಲ ನೀವು ಬರಿಬೇಕಾದ್ರೆ ಹಂಗ್ ಬರೆಯಲ್ಲ ಅಂತ ಹೇಳಿ. ಅಭ್ಯಾಸ ಅಲ್ಲ, ಸಿಗರೇಟ್ ಎಲ್ಲ ಕುಡಿಯೋದಿಲ್ಲ. ಓಕೆ, ಮತ್ತೆ ಹೆಂಗ್ ಬರುತ್ತೆ ಸರ್ ಆತರ ಒಂದಷ್ಟು ಡೈಲಾಗ್ ಗಳೆಲ್ಲ? ಫ್ರೆಂಡ್ಸ್ ಇದ್ರು ಸರ್ ನನ್ಗೆ, ನೋಡಿ ಅವ್ರನ್ನ ನೋಡಿ ಜಾಸ್ತಿ. ಸೊ ಅದರಿಂದ ಜಾಸ್ತಿ ಇನ್ಸ್ಪೈರ್ ಆಗಿ ಮಾಡಿ ಇದು ಮಾಡಿದ್ದು. ಅಂದ್ರೆ ಏನಂದ್ರೆ ಸರ್, ಇವಾಗ ಲೈಕ್ ಏನಂದ್ರೆ ಬಿಫೋರ್ ಎಲ್ಲ ಕುಡಿಯೋದೆಲ್ಲ ತುಂಬಾ ಎಕ್ಸಾಜುರೇಷನ್ ಇತ್ತಲ್ಲ, ಅದನ್ನ ಸೆಟಲ್ ಮಾಡ್ಬೇಕು ಅಂತೇಳಿ ರಿಯಲ್ ಆಗಿ ಕುಡಿಸ್ತಾ ಇದ್ದೆ. ಬಟ್ ಕುಡ್ಸಿದ್ರೆ ಇವನಂತೂ ನೆಕ್ಸ್ಟ್ ಲೆವೆಲ್ ಮಜಾ ಪಡ್ತಾನೆ. ಒಂದು ಇನ್ಸಿಡೆಂಟ್ ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ವೀರಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ಫುಲ್ ಟೈಟ್ ಆಗ್ಬಿಟ್ಟಿದ್ದಾನೆ. ಇಡ್ಲಿ ಅಲ್ಲ ರಾತ್ರಿ 2:30ಗೆ ನಾನು ಫ್ಲೋಲ್ ಹೇಳ್ಬಿಟ್ಟಿದ್ದೀನಿ, ಸರ್ ನಾನು ತಿನ್ಬೇಕು ಅನ್ಸ್ತಾ ಸರ್ ಇವಾಗ ಅಂತ. ಪಾಪ ಯಾರೋ ಆಟೋದವರು, ಗೂಡ್ಸ್ ಆಟೋದವರು ನೋಡ್ತಾ ಇದಾರೆ ಶೂಟಿಂಗು. ಅವ್ರು ನಾನು ಹೇಳ್ತಾ ಇರೋದು ಕೇಳಿಸ್ಕೊಂಡು ಪಾಪ ಹೋಗಿ ಮಿಡ್ನೈಟ್ 2 ಗಂಟೆಲಿ ಇಡ್ಲಿ, ಬೋಟಿ ಗೊಜ್ಜು, ಚಿಕನ್ ಲಿವರು ಎಲ್ಲಾನು ಪಾರ್ಸಲ್ ತಗೊಂಡ್ಬಿಟ್ಟು, ಅಣ್ಣ ನೀವು ತಿನ್ಬೇಕು. ಅದೇ ಪಂಚ್ ಸಕ್ಕತ್ತಾಗಿದೆ. ಅಣ್ಣ ನೀವು ತಿನ್ಬೇಕಣ್ಣ, ಅವ್ನು ಕೊಟ್ಬಿಟ್ಟಿದ್ದಾನೆ, ತಿನ್ಬೇಕಣ್ಣ ಅಂತ ಕಟ್ ಮಾಡಿದ್ರೆ ಅವ್ನು ಚಿತ್ರಾನ್ನ
ಯಾಕೆ ಕೊಡೋದು ಅವ್ರಿಗೆ ಮಾತ್ರ ತಂದಿದ್ದು ನನಗಲ್ಲ ಅಯ್ಯೋ ಪಾಪ ಅಷ್ಟೊತ್ನಲ್ಲಿ ಬಿಸಿ ಬಿಸಿ ಕಟ್ಟಿಸ್ಕೊಂಡ್ ಬಂದಿರೋದು ಮಿಡ್ ನೈಟ್ 2 ಗಂಟೆಲಿ ಹೋಗ್ಬಿಟ್ಟು ಅದು ಕೇಳಿಲ್ಲ ತತ್ತೀನಿ ಅಂತ ನಾನ್ ಮಾತಾಡ್ತಾ ಇದ್ದಿದ್ ಕೇಳಿಸ್ಕೊಂಡು ಹೋಗ್ಬಿಟ್ಟು ತಗೊಂಬಂದವ್ರೆ. ಆಮೇಲೆ ನಿಮ್ಗೆ ರಾತ್ರಿ ಬೆಳಿಗ್ಗೆ ಎದ್ಮೇಲೆ ಗೊತ್ತಾಗ್ತದೆ ನಾನು ರಾತ್ರಿ ಊಟ ಮಾಡೋದು ಅಷ್ಟು ನಶೆಯಲ್ಲಿದ್ದೀರಿ. ಮಿಡ್ ನೈಟ್ 2 ಗಂಟೆಲಿ ಯೋಚನೆ ಮಾಡಿ. Nice. ಅಂದ್ರೆ ಅಣ್ಣ ಎತ್ಬಿಟ್ಟು ನನ್ನ ಬಾಟ್ಲು ಪೂರ್ತಿ ಅದಕ್ಕೆ ಅಂದ್ರೆ ಏನಂದ್ರೆ ಸರ್ ನೀವು ನೋಡಿ ಏನೊಂದು ಸೀನ್ಸ್ ಗಳೆಲ್ಲ ರಿಯಲ್ ಆಗಿ ಕುಡಿಸ್ಬಿಟ್ಟೆ ಡಬ್ಬಿಂಗ್ ಕೂಡ ಕುಡಿಸ್ಬಿಟ್ಟೆ ಡಬ್ಬಿಂಗ್ ಮಾಡಿಸಿರೋದು. ಅಂದ್ರೆ ನಿಮ್ಗೆ ರಿಯಾಲಿಟಿ ಕನೆಕ್ಟ್ ಆಗುತ್ತೆ. ಎಸ್ ಎಸ್ ಸರ್, ಈಗ ಸಿನಿಮಾ ಅಂತ ಬಂದಾಗ, ಶಾರ್ಟ್ ಫಿಲಮ್ ಅಂತ ಬಂದಾಗ ಒಂದು ಡ್ಯೂರೇಷನ್ ಇರುತ್ತೆ, ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಗಿಸ್ಬೇಕು ಅನ್ನೋದೇ ಒಂದಿರುತ್ತೆ. ಸಿನಿಮಾ ಅಂತ ಬಂದಾಗ ಬೇರೆ ಬೇರೆ ರೀತಿಯ ಜನ ನೋಡುವಂತ ಒಂದಷ್ಟು ಜನಗಳೆಲ್ಲ ಇರ್ತಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು ಸಿನಿಮಾ ಅಂತ ಅಂದ್ರೆ. ನಾನು ಥಿಯೇಟ್ರಿಗೆ ಹೋಗ್ತೀನಿ, ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ನನ್ನ ಫ್ಯಾಮಿಲಿ ಒಬ್ಬೊಬ್ಬನ ಮೈಂಡ್ ಸೆಟ್ ಒಂದೊಂದಿದ್ದಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಇರಬೇಕು. ಈ ಥರ ದೊಡ್ಡ ಸಿನಿಮಾ ಅಂತ ಬಂದಾಗ ಏನೇನೆಲ್ಲ ಇನ್ಕ್ಲೂಡ್ ಮಾಡಿದ್ರ ಸಿನಿಮಾದಲ್ಲಿ ಅಂತ? ಸರ್ ನಾನು ಶಾರ್ಟ್ ಫಿಲಮ್ಸಲ್ಲೂ ಕೂಡ ಲೈಕ್ ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನ ತುಂಬ ಎತ್ಕೊಂಡೇ ಮಾಡ್ತಾ ಇದ್ದಿದ್ದು. ಏನೋ ಯೂತ್ ಕಂಟೆಂಟ್ ನಾನು ಜಾಸ್ತಿ ಮಾಡಲಿಲ್ಲ. ಮೀಸೆ ಮತ್ತು ಜಡೆ ಆಪರೇಷನ್ ಬೇಬಿ ಎರಡೇ ನಾನು ಯೂತ್ ಕಂಟೆಂಟ್ ಮಾಡಿ, ಮಿಕ್ಕಿದೆಲ್ಲ ಫ್ಯಾಮಿಲಿ ಕಂಟೆಂಟೇ ಮಾಡಿದ್ದು. ಇದರಲ್ಲೂ ಅಷ್ಟೇ ಫ್ಯಾಮಿಲಿ ಎಲಿಮೆಂಟ್ಸ್ನ ತುಂಬ ಆ್ಯಡ್ ಮಾಡಿದ್ದೀನಿ. ನನ್ನ ತಂದೆ ತಾಯಿ ನೋಡಬೇಕಾದ್ರೆ ಖುಷಿ ಅನಿಸುತ್ತೆ. ಸೊ ನಾವು ಈ ಥರ ನಮ್ಮ ಮಕ್ಳಿಗೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಅದನ್ನು ಲೈಕ್ ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಒಂದು ಆಲೋಚನೆ ಬರುತ್ತೆ, ಇಮ್ಯಾಜಿನೇಷನ್ ಬರುತ್ತೆ, ನಾವು ಈ ಥರ ಮಾಡ್ಬೋದು ಅಂತ. ಮತ್ತು ಇನ್ನೊಂದು ಏನಂದರೆ ಸರ್, ಲೈಕ್ ಏನಂದರೆ ನಾವೆಲ್ಲರೂ ತುಂಬ ಶಾರ್ಟ್ ಫಿಲ್ಮ್ಸ್ ಮಾಡಿ ಸೆಟ್ ಆಗಿರೋದ್ರಿಂದ ಜನನ ಆಡಿಯನ್ಸ್ ಹಂಗೆ ಸೆಟ್ ಆಗಿದ್ದಾರೆ. ಇವಾಗ ನಾವು ಟ್ರೈಲರ್ ಬಿಟ್ವಿ, ಕೆಲವೊಬ್ರು ಕೇಳ್ತಾರೆ, ಓ ಅಮೃತಾಂಜನ್ ಮತ್ತೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಅದು ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ನಾವು ಒಂದೇ ಏನಂದ್ರೆ ಸಿನಿಮ್ಯಾಟಿಕ್ ಆಗಿ ಏನೇನು ರೀಕ್ರಿಯೇಟ್ ಮಾಡಬೇಕು ಅದನ್ನ ಟ್ರೈ ಮಾಡ್ತಿದ್ದೀವಿ. ಇವಾಗ ಲೈಕ್ ಏನಂದ್ರೆ ಪ್ರೀಮಿಯರ್ಸ್ ಮಾಡ್ತಾ ಇದ್ದೀವಿ. ಇವಾಗ ನಾಳೆ ಪ್ರೀಮಿಯರ್, ನಮಗೆ ನಾಳೆ ವಿಕ್ಟೋರಿ ಸಿನಿಮಾದಲ್ಲಿ 7 ಗಂಟೆಗೆ ಪ್ರೀಮಿಯರ್ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ರಿಯಾಕ್ಷನ್ಸ್ಗಳನ್ನ ನಾವು ಕಟ್ ಮಾಡ್ತೀವಿ. ಮತ್ತೆ ನಾವು ಸಿನಿಮಾ ಮಾಡ್ತಾ ಇದೀವಿ ಅಂತ ತೋರ್ಸೋದೇ ನಮ್ಗೆ ದೊಡ್ಡದು ಚಾಲೆಂಜಿಂಗ್ ಆಗ್ತಿದೆ ಸರ್. ಮತ್ತೆ ನಮ್ಮ ಹತ್ರ ಹೆವಿ ಬಜೆಟು ಇಲ್ಲ ದೊಡ್ಡದಾಗಿ ಮಾಡೋಣ ಅಂತ. ಸೊ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನಾವು ಕವರ್ ಮಾಡ್ಕೋಬೋದು ಅಷ್ಟು ನಾವು ಟ್ರೈ ಮಾಡ್ತಾ ಇದೀವಿ. ಸೊ ಎಲ್ಲ ಆಡಿಯನ್ಸು ಆರಾಮಾಗಿ ನೋಡ್ಬೋದು ಸರ್. ಅಂದ್ರೆ ನಮ್ಮ ಸಿನಿಮಾ ನಾವು ಹೊಗಳ್ಕೊಂತೀವಿ ಅನ್ನೋದಕ್ಕಿಂತ ನಾವು ತುಂಬಾ ಎಫರ್ಟ್ ಹಾಕಿ ಮಾಡಿದೀವಿ. ಅಂದ್ರೆ ನಿಮ್ಗೆ ಲೈಕ್ ಏನಂದ್ರೆ ತುಂಬಾ ಹ್ಯೂಮರ್ನ ಟ್ರೈ ಮಾಡಿದೀವಿ. ಫ್ಯಾಮಿಲಿ ವ್ಯಾಲ್ಯೂಸ್ ಅಷ್ಟೇ ಜಾಸ್ತಿ ಇದೆ. ಅದನ್ನ ಬೇಸ್ ಮಾಡಿ ಕತೆ ಮಾಡಿರೋದು. ಅವಾಗೂ ನಮಗೂ ಕಮರ್ಷಿಯಲ್ ವರ್ಕೌಟ್ ಆಗ್ಬೇಕಲ್ಲ ಸರ್, ನಾವು ಹಾಕಿರೋ ದುಡ್ಡು ಬರಬೇಕು ಅಂತೇಳಿ ನಾವು ಹ್ಯೂಮರ್ ಜಾಸ್ತಿ ಟ್ರೈ ಮಾಡಿದ್ವಿ ಅಷ್ಟೇ. ಆ ಶಾರ್ಟ್ ಫಿಲಮ್ ಬಜೆಟ್ ಏನಿತ್ತು, ಈ ಸಿನಿಮಾದ ಬಜೆಟ್ ಅಂತ ಹೇಳ್ಬೋದಾ ಸರ್? ಖಂಡಿತ. ನಾವು ಆ ಶಾರ್ಟ್ ಫಿಲಮ್ ಮಾಡಿದಾಗ 160-165 ಇತ್ತು. 1,60,65,000 ಆ ಟೈಮಲ್ಲಿ. ಇದು 240 ತನಕ ಬಂದಿದೆ. 2,40,40,00,000. ಅದೇ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಕಾಲೇಜ್ ಸೀನ್ಸ್ ಇದಾವೆ, ಮದುವೆ ಸೀನ್ಸ್ ಇದಾವೆ. ಆಲ್ಮೋಸ್ಟ್ 300 ಜನ ಸೆಟ್ ಅಲ್ಲಿ ಇರೋರು, ಆಲ್ಮೋಸ್ಟ್ 12 ದಿನದ ತನಕ. ಮತ್ತೆ ನಿಮ್ಗೆ ಒಂದು ಸಿನಿಮಾ ಲ್ಯಾವಿಶ್ ಅಂತ ಅನ್ಸುತ್ತೆ. ಎಸ್. ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಸಿನಿಮಾ ಬರೋಕ್ಕೆ. ನಿಮ್ಮಿಂದನೇ ಶುರು ಮಾಡ್ತೀನಿ ಸರ್. ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವತ್ತಿನ ದಿನಕ್ಕೆ? ಮೊದಲನೇದಾಗಿ ಏನಂದ್ರೆ ಇದು ಶಾರ್ಟ್ ಫಿಲಮ್ ಅಲ್ಲ, ಫ್ಯೂಚರ್ ಫಿಲಮು. ಇದು ಖಂಡಿತ ಸಿನಿಮಾ. ಇದು ಫಸ್ಟ್ ಅದನ್ನ ಹೇಳ್ಬೇಕು ಸರ್. ಮಿಕ್ಕಿದ್ದು ಏನು ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ಸಲ ನಾನು ಹೇಳೋದು, ನಿಮ್ಗೆ ಏನಾದ್ರು ಪಕ್ಕ ಯಾರು ಸಿನಿಮಾ ನೋಡ್ಕೊಂಬಂದು ಅವ್ರು ಚೆನ್ನಾಗಿದೆ ಅಂದರೆ ದಯವಿಟ್ಟು ಬನ್ನಿ. ಯಾಕಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಲೈಕ್ ರಿವ್ಯೂಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಬುಕ್ ಮೈ ಶೋಲ್ ಆಗ್ಬೋದು, ಮೌತಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ನಿಮಗೆ ಲೈಕ್ ಇವತ್ತು ಪ್ರಮೋಷನ್ ಸಾಂಗ್ ರಿಲೀಸ್ ಆಗ್ತಾ ಇದೆ, ಏನೇ ಟ್ರೈಲರ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕಮೆಂಟ್ಸು. ಅಂದರೆ ನೀವು ಕಮೆಂಟ್ಸ್ ತೆಗೆದ್ರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಳಿದ್ದಾರೆ ನಮ್ಮ ಕಣ್ಣಲ್ಲಿ ನೀರು ಬಂತು ಈ ಸಾಂಗ್ ಕೇಳಿ ಅಂತ. ಅದನ್ನು ನೀವು ವಿಜುವಲ್ಸ್ ನೋಡಿದ್ರೆ ಪಕ್ಕಾಗಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ದೀವಿ ಅಂದರೆ ನಿಮ್ಗೊಂದು ನಂಬಿಕೆ ಇದ್ರೆ ದಯವಿಟ್ಟು ಸಿನಿಮಾ ನೋಡೋಕೆ ಬನ್ನಿ ಅಷ್ಟೇ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಾಳೆ OTT ಬರುತ್ತೆ. ಇದೇ ಜಾನ್ 30ಕ್ಕೆ ನಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಅಮೃತಾಂಜನ್ OTT ಬರುತ್ತೆ. ನಾಳೆ ಪ್ರೀಮಿಯರ್, 30 ತಾರೀಕು ಸಿನಿಮಾ. ಓಕೆ. ನಾಳೆ ಎಷ್ಟು ಗಂಟೆಗೆ? 7 ಗಂಟೆಗೆ. ನಾಳೆ 7 ಗಂಟೆಗೆ ವಿಕ್ಟರಿ ಸಿನಿಮಾದಲ್ಲಿ ಪ್ರೀಮಿಯರ್ ಇದೆ, ಅದಕ್ಕೂ ಬನ್ನಿ. ಮತ್ತೆ 30ನೇ ತಾರೀಕು ಎಲ್ಲ ಥಿಯೇಟರಲ್ಲಿ ಹಾಂ ಓಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಓಕೆ. ಈಗಲೇ DM ತಡ್ಕೊಳಕ್ಕಾಗ್ತಿಲ್ಲ. ಹೌದು ಸರ್. OTT ನಾಳೆ OTT ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ. ಸೊ ದಯವಿಟ್ಟು ನಾನು ಮಾತಾಡಲಾ? ಸೊ ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಾಳೆ OTT ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ. ನೀವು ಸಿನಿಮಾನ ಥಿಯೇಟರ್ಗೆ ಬಂದು ನೋಡೋದ್ರಿಂದನೇ ನಮ್ಮಂಥವ್ರಿಗೆ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಅಂತ ಸಿಗುತ್ತೆ, ಮತ್ತು ಪ್ರೊಡ್ಯೂಸರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನನ್ನ ಹತ್ರ ಸಾರಿ.
ಇದೇ ಜನವರಿ 30ನೇ ತಾರೀಕು ನಮ್ಮ ಅಮೃತಾಂಜನ್ ಸಿನಿಮಾ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದೊಡ್ಡ ಸಿನಿಮಾ ಇದು. ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. 100% ನಗಿಸಿ ಖುಷಿಯಿಂದ ಎಂಜಾಯ್ ಮಾಡಿ ಮತ್ತೆ ಪದೇ ಪದೇ ನೋಡೋವಂಥ ಸಿನಿಮಾ. ನಮ್ಮ ಶಾರ್ಟ್ ಫಿಲಮ್ಗಳನ್ನ ಏನು ಮಾಡ್ತಾರೆ ಅಂದರೆ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾರೆ, ನಾವು ಒಂದು 10 ಸಲ ನೋಡಿದ್ವಿ, 20 ಸಲ ನೋಡಿದ್ವಿ, ಇವಾಗಲೂ ನೋಡ್ತಾನೆ ಇದ್ದೀವಿ, ನಾವು ನೈಟ್ ಮನೇಲಿ ಈಗಲೂ ಹಾಕೊಂಡು ನೋಡ್ತೀವಿ ಅಂತ. ಅದೇ ಥರ ಸಿನಿಮಾ ಅಮೃತಾಂಜನ್. ಅಂದರೆ ನೀವು ಥಿಯೇಟ್ರಲ್ಲಿ ಒಂದ್ಸಲಿ ಬಂದು ನೋಡ್ತೀರಾ, ಮತ್ತೆ ಒಂದು ವಾರ ಎಲ್ಲ ಕೆಲಸ ಮಾಡ್ತೀರಾ, ಮತ್ತೆ ಏನೋ ಸ್ಟ್ರೆಸ್ ಆಗುತ್ತೆ, ಹೋಗಿ ಒಂದು ಸ್ವಲ್ಪ ನಕ್ಬಿಟ್ಟು ಬರೋಣ ಬನ್ನಿ ಅನ್ನುವಂಥ ಸಿನಿಮಾ ಇದು ಅಮೃತಾಂಜನ್. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ತಿಂಗಳು ಜನವರಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ನಿಯರೆಸ್ಟ್ ಥಿಯೇಟ್ರ್ ಎಲ್ಲಿದೆಯೋ ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಎಲ್ಲ ಸೇಮ್ ಹೇಳ್ತಾ ಇರೋದು, ನಾನು ಸೇಮೇ ಹೇಳಬೇಕು. ಇದೇ ಜನವರಿ 30 ನಮ್ಮ ಅಮೃತಾಂಜನ್ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ, ಶಾರ್ಟ್ ಫಿಲಮ್ ಅಲ್ಲ. ಸೊ ಎಲ್ಲರೂ ಬಿಡು ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲೇ ಹೋಗಿ ನೋಡಿ. ಆ್ಯಂಡ್ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ಗೆ ಆಗಲಿ, ಫ್ರೆಂಡ್ಸ್ಗಾಗಲಿ, ನಿಮ್ಮ ಸರ್ಕಲಲ್ಲಿ ಹೇಳಿ, ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅವತ್ತಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಹೋಗಿ. OTT ಅಂತ ಕಾಯಬೇಡಿ. ನಮ್ಮ ಕನ್ನಡ ಸಿನಿಮಾನ ನಾವೇ ಉಳಿಸ್ಬೇಕು. ಥಿಯೇಟ್ರದ್ದು ಏನಿದೆ ಆ ಕಲ್ಚರ್ನ ಉಳಿಸ್ಕೋಬೇಕು. ಅದಕ್ಕೆ ಥಿಯೇಟ್ರಿಗೆ ಹೋಗಿ ನೋಡಿ. ಐ ನೋ OTT ಎಲ್ಲ ಬಂದು ತುಂಬ ಕನ್ವೀನಿಯೆಂಟ್ ಆಗೋಗಿದೆ ಎಲ್ರಿಗೂ ಈ ಬ್ಯುಸಿ ಲೈಫಲ್ಲಿ. ಬಟ್ ನಮ್ಮ ಥಿಯೇಟ್ರ್ ಕಲ್ಚರ್ನ ಬಿಟ್ಕೊಡ್ಬಾರ್ದು. ಅಂದರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಮಮ್ಮ ಬಲ್ಲಿ ಒಂದೆರಡು ಮಾತು. ಜನವರಿ 30ಕ್ಕೆ ಅಮೃತಾಂಜನ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲ ಕನ್ನಡ ತಾಯಿ ಮಕ್ಕಳು ಕಾರ್ತಿಕನ್ ನೋಡಕ್ಕೆ ಬನ್ನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ರಿ. ಆ್ಯಂಡ್ ಒಂದಷ್ಟು ದೊಡ್ಡ ಡ್ರೀಮ್ಗಳನ್ನ ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿದ್ರ. ಒಂದು ಟೀಮಾಗಿ ಬಂದ್ರಿ, ಟೀಮಾಗಿ ಬೆಳೆಯೋಕ್ಕೆ ಥಿಯೇಟ್ರಿಗೆ ಬಂದು, ಸೊ ಅಲ್ಲಿಂದ ನಿಮ್ಮ ಜರ್ನಿ ಇನ್ನೂ ತುಂಬ ದೊಡ್ಡದಾಗಲಿ. ಒಂದಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ಅವಾಗ ನಾವು ಕೂಡ ಪ್ರಮೋಷನಿಗೆ ಬರ್ತೀವಿ, ಇದೇ ಥರ ಮಾತಾಡ್ತಾರೆ ಅಂತ ಹೇಳ್ತಾ, ಅಮೃತಾಂಜನ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ನನ್ನ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಚೆನ್ನಾಗಾಗಲಿ, ಚೆನ್ನಾಗಿ ಬೆಳೀಲಿ. ಫಸ್ಟ್ ಡೇ ಥಿಯೇಟ್ರಲ್ಲಿ ಸಿಗೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರಮೋಷನ್ ವಿಡಿಯೋಗೆ ಬಂದಿದ್ದೀರಾ, ಹಾಗೆ ಸಿನಿಮಾಗೂ ಬರಬೇಕು. ಬರ್ತೀನಿ ಅಂದ್ರು ಅವರೇ. ಪ್ರೀಮಿಯರ್ಗೆ ಥ್ಯಾಂಕ್ ಯು ಸರ್.